व्याख्यामुद्रां करसरस्विजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशभिप्लावयन् मामाविर्भूयादनगमहिमा मानसे वागधीशः नमस्ते प्राणेश प्रणत विभवा यावनिमगा नमस्वामिन् रामप्रियतम हनुमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्व प्रदिश सुदर्शनो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवद्ग्रहम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 170ನೆಯ ಪ್ರವಚನ. ಧರ್ಮರಾಜ ಆಪತ್ತು ಕಾಲದಲ್ಲಿನ ಧರ್ಮಗಳ ಬಗ್ಗೆ ಸೂಕ್ಷ್ಮ ಚಿಂತನೆಗಳನ್ನು ಕೇಳುತ್ತಾ ಇದ್ದಾನೆ, ನಡೆಸ್ತಾ ಇದ್ದಾನೆ. ಭೀಷ್ಮರು ಬಹಳ ವಿಸ್ತಾರವಾಗಿ ಈ ಚಿಂತನೆಗಳನ್ನು ಕೊಡುತ್ತಾ ಇದ್ದಾರೆ. ಧರ್ಮರಾಜ ಸಜ್ಜನರ ವಿಷಯ, ಅದರ ಬಗ್ಗೆ ಕೆಲವು ಸೂಕ್ಷ್ಮವಾದ ಚಿಂತನೆಗಳನ್ನು ಮುಂದಿಡುತ್ತಾನೆ. ಹೀನೇ ಪರಮಕೆ ಧರ್ಮೇ ಸರ್ವಲೋಕಾತಿಲಂಘನೆ. ಎಲ್ಲ ಜನರೂ ಸಹ ನಿಯಮಗಳನ್ನು ಪಾಲಿಸದೇ ಇದ್ದುಕೊಂಡು ಸ್ವೇಚ್ಛಾಚಾರಿಗಳಂತೆ ಅಥವಾ ಕ್ಷುದ್ರ ವೃತ್ತಿಗಳನ್ನು ನಡೆಸ್ತಾ ಬದುಕಿದ್ರೆ ಉತ್ತಮವಾದ ಧರ್ಮಗಳೆಲ್ಲ ಹೊರಟೋಯ್ತು ಅಂದರೆ ರಾಜನ ಸುಪರ್ದಿಯಲ್ಲಿ ಆಗ್ತಾ ಇಲ್ಲ. ಎಲ್ಲವನ್ನೂ ರಾಜನು ಸಹ ಕಳ್ಕೊಂಡಿದ್ದ. ಇಂತಹ ಸಂದರ್ಭಗಳಲ್ಲಿ ಸರ್ವಸ್ಮಿನ್ ದಸ್ಯ ಸಾಧುಭೂತೆ, ಕಳ್ಕೊಂಡ ರೀತಿ ಏನಂದ್ರೆ ಕಳ್ಳರು ದೋಚಿದ್ದಾರೆ, ಲೂಟಿ ಮಾಡುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ಪೃಥಿವ್ಯಾಂ ಉಪಜೀವನೆ, ಬದುಕಬೇಕು, ಬದುಕುವುದಿಲ್ಲ ಅಂತಲ್ಲ, ಹಾಗಾಗಿ ಬಿಟ್ಟು ಹೋಗ್ಲಿಕ್ಕೆ ಬರುವುದಿಲ್ಲ. ಕೇನ ಸ್ವಿತ್ ಬ್ರಾಹ್ಮಣ ಜೀವೇತ್ ಜಗನ್ನೇ ಕಾಲ ಆಗತ್ತೆ. ಇಂತಹ ಆಪತ್ತುಗಳು ಬಂದಾಗ ಒಬ್ಬ ಜ್ಞಾನಿಯಾದವ, ತಿಳಿದವ, ಬ್ರಹ್ಮಕುಲ ಸಂಪನ್ನನು ಬದುಕುವುದು ಹೇಗೆ? ಅಲ್ಲವ ಎಲ್ಲ ಬಿಟ್ಟು ಹೋಗುವುದು ಅಂತ, ಅದಾಗಬಾರ್ದು ಅಂತಾನೆ. ಧರ್ಮರಾಜ ಕೇಳುತ್ತಾನೆ, ಅಸಂತ್ಯಜನ್ ಪುತ್ರ ಪೌತ್ರ, ತನ್ನ ಮನೆ ಮಂದಿಯನ್ನೆಲ್ಲ ಬಿಟ್ಟುಕೊಳ್ಳದೆ ಅವರ ಮೇಲಿನ ಪ್ರೀತಿ ವಿಶೇಷದಿಂದ ಅವನನ್ನು ಸಾಕಬೇಕು. ಅವನು ಮಮತೆಯನ್ನು ತೊರೆಯುವುದಿಲ್ಲ. ಅನುಕ್ರೋಶಾತ್ ಪಿತಾಮಹ. ಹಾಗಾಗಿ ಅವನಿಗೆ ಮನೆ ಮಂದಿಯ ಮೇಲೆ ಪ್ರೀತಿ ವಿಶೇಷಗಳು ಇರಲಾಗಿ ಪರಮವೈರಾಗ್ಯಶಾಲಿಯಾಗಿ ಆತ ಏನಿಲ್ಲ. ಹಾಗಿರುವಾಗ ಎಲ್ಲವನ್ನೂ ಕಳ್ಕೊಂಡ ರಾಜನ ಪರಿಸ್ಥಿತಿಯಲ್ಲಿ ರಾಜ ಅಂಥವರನ್ನು ಯಾವ ರೀತಿಯಲ್ಲಿ ನೋಡಿಕೊಳ್ಳಬೇಕಾಗ್ತದೆ, ಅವರು ಹೇಗೆ ಬದುಕಬೇಕಾಗ್ತದೆ ಅಂತ ಒಂದು ರೀತಿಯಿಂದ ಕ್ಷತ್ರ ಬ್ರಹ್ಮದ ಚಿಂತನೆಯನ್ನು ಕೇಳುತ್ತಾನೆ ಧರ್ಮರಾಜ. ಭೀಷ್ಮರು ಜ್ಞಾನಿಕುಲವನ್ನು, ಬ್ರಹ್ಮವರ್ಗವನ್ನು ವಿಶೇಷವಾಗಿ ಪ್ರೀತಿಸುವ ಮಾತನ್ನು ಉಲ್ಲೇಖ ಮಾಡ್ತಾರೆ ವಾಸ್ತವವಾಗಿ. ಹಾಗಾಗಿ ರಾಜ ಯಾರನ್ನು ಆಶ್ರಯಿಸಬೇಕು ಕೇಳಿದರೆ ತಿಳಿದವರನ್ನು ಆಶ್ರಯಿಸಬೇಕು, ಅದೇ ಪ್ರಧಾನ. ಆ ತಿಳುವಳಿಕೆಯು ಸಾಮಾನ್ಯ ವಿಷಯ ಅಲ್ಲ. ಲೋಕಜ್ಞಾನವನ್ನು ಜ್ಞಾನ ಅನ್ನಬಹುದು, ಮಾಹಿತಿ ಪ್ರಪಂಚ ಇವತ್ತಿದ್ದಾಗೆ ಅದಲ್ಲ. ದೇವರ ಅರಿವು, ಅಧ್ಯಾತ್ಮ ಜ್ಞಾನದ ಬಗ್ಗೆ ಅಧಿಕಾತ್ಮನ ಪರಮಾತ್ಮನ ಚಿಂತನೆಯನ್ನು ಇಲ್ಲಿ ಬಹಳ ನಿಗೂಢವಾಗಿ ಚಿಂತನೆಗಳನ್ನು ಇಲ್ಲಿ ಸಾಗಿಸಿದ್ದಾರೆ. ಅನೇಕ ಕಡೆಯಲ್ಲಿ ಲಕ್ಷಾಲಂಕಾರ ಅದರ ರಹಸ್ಯವನ್ನು ಭೇದಿಸಿದೆ. ಹೀಗಾಗಿ ಮೊದಲೇ ಭೀಷ್ಮರು ಹೇಳುತ್ತಾರೆ, ವಿಜ್ಞಾನ ಬಲಮಾಸ್ಥಾಯ ಜೀವಿತವ್ಯಂ ತಥಾಗತೆ ಅಂತ. ಇಂತಹ ತೊಂದರೆಗಳು ಬಂದಾಗ ವಿಜ್ಞಾನ ಬಲಕ್ಕೆ ನಾವು ಆತುಕೊಳ್ಳಬೇಕು ಅಂತ. ವಿಜ್ಞಾನ ಬಲ ಅಂದರೆ ಅನೇಕ ಮಾತುಗಳಲ್ಲಿ ಕೃಷ್ಣ ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಅಂತ ಹೇಳ್ತಾ ಮಾತಾಡಿದ್ದಾನೆ. ವಿಜ್ಞಾನ ಅಂದರೆ ವಿಷ್ಣು ಜ್ಞಾನ ಅಂತಲೇ ಅರ್ಥ. ವಿಶಿಷ್ಟ ಜ್ಞಾನ,
ವಿಶೇಷ ಜ್ಞಾನ ಎನ್ನುವುದು ಅರ್ಥ ಹೇಗೋ ಅದು ಯಾವುದು ವಿಶೇಷ ಕೇಳಿದರೆ ದೇವರ ವಿಷಯದಲ್ಲಿ ವಿಶೇಷತಾ ಇದೆ. ಹಾಗೆ ವಿಜ್ಞಾನ ಅಂದರೆ ಅಕಯ ಪ್ರವಿಸಂಭೂಮ ಸಖಃ ವಿಷ್ಣುವಾಚಕ ಅಂದರೆ ವಿಶಬ್ದವು, ವಿಕಾರವು, ವಿ ಎನ್ನುವ ಅಕ್ಷರವು ದೇವರನ್ನು ಹೇಳ್ತದೆ. ವಿಷ್ಣು ಶಬ್ದದ ಎಬ್ರಿವೇಷನ್, ವಿಶ್ವಾತ್ಮನ ಮೊದಲಕ್ಷರ, ಇಡೀ ಜಗದೊಡೆಯನ, ಜಗದಂತರ್ಯಾಮಿಯ, ಜಗನ್ನಿಯಾಮಕನ, ಜಗತ್ ಪಾಲಕನ, ರಕ್ಷಕನ, ಸೃಷ್ಟಿಕರ್ತನ ಮೊದಲಕ್ಷರ ಅದು ವಿ. ವಿಪಕ್ಷಿ ಪರಮಾತ್ಮನೋ ಅಂತ ಹೇಳಿ ಕೋಶಕಾರನು ವಿಕಾರವನ್ನು ಭಗವಂತನಲ್ಲಿ ಹಕ್ಕಿಗೆ ಹೇಳಿದ ಹಾಗೆ ಹಕ್ಕಿ ಅರಸನಿಗೂ ಅರಸನ ಮೇಲೆ ನಿಲ್ಲುವವನಿಗೂ ಆ ಅಕ್ಷರವನ್ನು ಉಲ್ಲೇಖ ಮಾಡುತ್ತಾರೆ. ಅವನು ಎಲ್ಲರಿಗಿಂತ ವಿಲಕ್ಷಣನಿದ್ದಾನೆ, ಭೌತ ಪ್ರಪಂಚದಿಂದ ಆಚೆ ಇದ್ದಾನೆ, ಸಕಲ ದೋಷ ವಿದೂರನಿದ್ದಾನೆ, ಮಾತಿಗೂ ಮನಸ್ಸಿಗೂ ನಿಲುಕದವನು ಇದ್ದಾನೆ ಎನ್ನುವ ವಿಶೇಷಾರ್ಥಗಳೆಲ್ಲ ಅಲ್ಲಿ ವಿಕಾರದಲ್ಲಿ ಸೇರಿಕೊಳ್ಳುತ್ತದೆ. ಆದ್ದರಿಂದ ದೇವರನ್ನು ಆಶ್ರಯಿಸಿಕೊಂಡು ಅದನ್ನು ಆಶ್ರಯಿಸಿಕೊಂಡ ಜನರನ್ನು ನಂಬಿಕೊಂಡು ಬದುಕಬೇಕಾಗ ರಾಜನು ಪ್ರಜೆಗಳ ವಿಷಯದಲ್ಲಿ ಅಂತ. ಯಾಕೆ ಕೇಳಿದರೆ ಎಲ್ಲವೂ ಈ ಜಗತ್ತು ಉಪಭೋಗಕ್ಕೆ ಯಾರಿಗೆ ಕೇಳಿದರೆ ಕ್ಷತ್ರಿಯರಿಗೆ ಅಂತ ಹೇಳುವುದಲ್ಲ, ಹೇಳಲಿಕ್ಕಿಲ್ಲ, ಅವರು ನೋಡಿಕೊಳ್ಳಿಕ್ಕಿರುವುದು. ಮತ್ತೆ ಅದೆಲ್ಲ ದೇವರನ್ನು ತಿಳಿದ ವರ್ಗಕ್ಕೆ ಅಂತ. ಸರ್ವಂ ಸಾಧ್ವರ್ತಮೇವೇದಂ ಅಸಾಧ್ವರ್ತಂ ನ ಕಿಂಚನ. ಒಳ್ಳೆಯದು ಮಾಡುವವರು ಒಳ್ಳೆಯದನ್ನು ತಿಳಿದವರು ಮಾತ್ರ. ಅವರಲ್ಲಿ ಒಳ್ಳೆಯ ಅಭಿಪ್ರಾಯಗಳಿರ್ತವೆ. ಅವರು ಎಲ್ಲೆಡೆ ಒಳ್ಳೆಯದಾದ ಭಗವಂತನನ್ನು ಕಾಣುತ್ತಾರೆ. ಅದರಿಂದ ಸರ್ವತ್ರ ಸಮಸ್ಥಿತನಾದ ಭಗವಂತನೆಡೆಗೆ ಸಾಗುತ್ತಿರುವ, ಅವನ ಬಗ್ಗೆ ಎಚ್ಚರವನ್ನು ಕೊಡುವ ಸಜ್ಜನರ ವಿಷಯದಲ್ಲಿಯೇ ಇಡೀ ಜಗತ್ತು ಇರಲಾಗಿ ರಾಜನು ಆ ವಿಷಯದಲ್ಲಿ ಗಮನ ಕೊಡಬೇಕು. ಕೆಟ್ಟವರಿಗಾಗಿ ಅಲ್ಲ, ಕೆಟ್ಟವರ ವಿಷಯದಲ್ಲಿ ಅಲ್ಲ. ಇಲ್ಲೆಲ್ಲ ಯಾವ ಕಾಲದಲ್ಲಿಯೂ ಕೆಟ್ಟವರದ್ದೇ ಹೆಚ್ಚು ಇರುವಂಥದ್ದು ರಾಶಿ. ಯಾಕೆಂದರೆ ಗುಣತ್ರಯಗಳ ಚಿಂತನೆಯಲ್ಲಿ ತಮೋಗುಣಗಳದ್ದೇ ವ್ಯಾಪ್ತಿ ಜಾಸ್ತಿ, ಅವುಗಳು ಎಲ್ಲೆಡೆ ಹಬ್ಬಿವೆ. ಹೀಗಾಗಿ ಅದನ್ನು ಹೊತ್ತವರು ಯಾವತ್ತೂ ಇರ್ತಾರೆ. ಕಾಲಘಟ್ಟಗಳಲ್ಲಿ ಕೆಲವೊಮ್ಮೆ ರಾಜ ಆ ಕಾಲವನ್ನು ನಿಯಂತ್ರಣ ಮಾಡುತ್ತಾ ಅವರನ್ನು ಬಗ್ಗು ಬಡಿತಾನೆ ಅಥವಾ ತಮೋಗುಣವನ್ನು ಕಂಪ್ರೆಸ್ ಮಾಡಿಡ್ತಾನೆ. ಆದರೆ ಇವರು ಹೇಳ್ತಾರೆ ಎಲ್ಲವೂ ಸಹ ಒಳ್ಳೆಯವರಿಗಾಗಿಯೇ ಇರುವಂಥದ್ದು, ಹಾಗೆಯೇ ಇರಬೇಕಾದ್ದು. ಕೆಟ್ಟವರಿಂದ ಸಂಪತ್ತನ್ನು ಎಳಕೊಂಡು ಜ್ಞಾನಿವರ್ಗದೆಡೆಗೆ ಅದನ್ನು ಉಪಯೋಗಿಸಿಕೊಳ್ಳುವಂತೆ ರಾಜ ಜೋರಿರಬೇಕು ಹೇಳ್ತಾನೆ. ಸಾಧುಭ್ಯ ನಿರಾದಾಯ ಸಾಧುಭ್ಯೋಯ ಪ್ರಯಚ್ಛತಿ. ಇಂಥವನೇ ನಿಜವಾಗಿ ವಿಶೇಷ ಅನ್ನಿಸ್ತಾನೆ. ಅವನು ಆತ್ಮಾನಂ ಸಂಕ್ರಮಂಕೃತ್ವ ಕೃಷ್ಣ ಧರ್ಮ ಕೃದೇವಸ. ಎಲ್ಲ ಕೆಲಸವನ್ನು ಮಾಡಿದವನಾಗ್ತಾನೆ. ಕೃಷ್ಣ ಅಂದರೆ ಭಗವಂತನವುದು, ಪೂರ್ಣನಾದ ಭಗವಂತನನ್ನು ನಾವು ಹಾಗೆ ಹೇಳುತ್ತೇವೆ. ಅದರಿಂದ ದೇವರ ಸೇವೆ ಮಾಡಿದಂತಾಗ್ತದೆ. ಅವನು ಎಲ್ಲ ಸಂಗತಿಗಳನ್ನು ಒಳ್ಳೆಯವರಿಗಾಗಿ ಕೊಡುವ ಮೂಲಕ, ಒಳ್ಳೆಯವರು ಭಗವಂತನಿಗಾಗಿ ಬದುಕಿರುವ ಮೂಲಕ ಅದರದ್ದೇನಾಯ್ತು, ಇವನು ಆತ್ಮ ಸಂಕ್ರಮ ಮಾಡಿದ ಹಾಗೆ. ಆತ್ಮ ಅಂದರೆ ಪರಮಾತ್ಮ. ಪರಮಾತ್ಮನೆಡೆಗೆ ತನ್ನ ಸೊತ್ತನ್ನು ಸಮರ್ಪಿಸುವಂತೆ ತನ್ನ ವಿಶೇಷವಾದಂತಹ ಆಡಳಿತೆಯನ್ನು ನಡೆಸಿಕೊಟ್ಟ ಹಾಗೆ, ಪಾಲನ ಧರ್ಮವನ್ನು ನಡೆಸಿಕೊಟ್ಟಾಗ್ತದೆ. ಇದು ಎರಡು ಮುಖದಿಂದ, ಒಂದು ಸಜ್ಜನರು ಭಗವಂತನನ್ನು ನಂಬಿರಲಾಗಿ ಅವರ ಧರ್ಮಗಳೆಲ್ಲ ಭಗವದ್ ಧರ್ಮ ಆಗಲಿಕ್ಕೆ ಹೋಗಿ ಇವನು ಪರಂಪರೆಯ ಭಗವದ್ ಧರ್ಮವನ್ನು ಮಾಡಿದಂತೆ ಆಗ್ತದೆ. ಆಗ ಹೇಳಬೇಕೇನು, ಅಂತರ್ಯಾಮಿಯಾದ ವ್ಯಕ್ತಿ ಅಂತ ಹೇಳಬೇಕು, ಸರ್ವತ್ರ ವ್ಯಾಪ್ತನಾದ ಭಗವಂತ ಅಂತ ಚಿಂತನೆ ತರಬೇಕು. ಇನ್ನು ಇವನು ಸಹ ಸಜ್ಜನರ ಸೇವೆ ಮಾಡುವ ಮೂಲಕ ಅವರೊಳಗಿನ ಭಗವಂತನನ್ನು ಪ್ರೀತಿಸಿದ ನೆಲೆಯಲ್ಲಿ ಮತ್ತೆ ಭಗವದ್ ರೂಪಗಳು, ಪ್ರತೀಕಗಳು ಅವರು ಎನ್ನುವ ಚಿಂತನೆಯಲ್ಲಿ ಮಾಡಿಕೊಳ್ಳಬೇಕು. ಹೀಗೆ ದುಷ್ಟರಿಂದ ಸಂಪತ್ತನ್ನು ಸೆಳೆದುಕೊಂಡು ಒಳ್ಳೆಯ ಜ್ಞಾನಿ ವರ್ಗವನ್ನು ಬದುಕುವಂತೆ ಅವನ ಮನೆ ಮಂದಿಯ ಜೊತೆಯಲ್ಲಿ, ಯಾಕೆ ಅವನೊಬ್ಬರೇ ಬದುಕುವುದು, ಅವನು ಏನೋ ಎಲ್ಲೋ ಬದುಕಬಹುದು, ಉಪವಾಸ ಮಾಡಬಹುದು, ದೇಹತ್ಯಾಗ ಮಾಡಬಹುದು, ಕಾಡು ಮೇಡುಗಳಲ್ಲಿ ಕೂತ್ಕೊಳ್ಬಹುದು, ತಪಸ್ಸನ್ನು ನಡೆಸಬಹುದು, ಶರೀರ ಕೃಷ್ಣ ಆಗಬಹುದು. ಆದರೆ ಜ್ಞಾನ ಮುಂದುವರಿಯುವುದು ಹೇಗೆ? ಅವನ ಸಂತಾನಗಳು, ಅವನ ಮನೆ ಮಂದಿಗಳು, ಅವನ ಕುಲಗೋತ್ರದವರು ಇಲ್ಲಾದಿ ಬಿಟ್ರೆ, ಹಾಗಾಗಿ ಅವನನ್ನು ಅವನ ಮನೆಮಂದಿಗಳ ಜೊತೆಯಲ್ಲಿ ಬದುಕುವ ಹಾಗೆ ಮಾಡುವ ಧರ್ಮ ರಾಜನದ್ದು. ಇದರಿಂದ ರಾಜ ಇಲ್ಲಿ ಆಪದ್ಧರ್ಮಕ್ಕೆ ಹೇಳಿದ್ದರಿಂದ ಈ ಶಬ್ದ ಕೃಷ್ಣ ಧರ್ಮ ಕೃತಿ ಎನ್ನುವ, ಇದಕ್ಕೆ ಎರಡು ಅರ್ಥ ಹೇಳಿದೆ. ಎಲ್ಲ ಮಾಡಿದ ಹಾಗೆ ಅಂತಂದ್ರೆ ಮುಖ್ಯವಾದದ್ದನ್ನು ಮಾಡಿದರೆ ಎಲ್ಲ ಮಾಡಿದಂತೆ ಅಂತ ಅರ್ಥ ಕ್ರಮವಾಗಿ.
ಭಗವಂತನ ವಿಶೇಷವಾದಂತಹ ಮಂತ್ರಗಳನ್ನು ವಾಸುದೇವ, ನಾರಾಯಣ, ವಿಷ್ಣು ಮಂತ್ರಗಳನ್ನು ಪಠಿಸಿದರೆ ಎಲ್ಲ ಮಂತ್ರಗಳನ್ನು ಪಠಿಸಿದ ಹಾಗೆ ಅದು ಎಲ್ಲ ರೂಪಗಳ ಚಿಂತನೆಯನ್ನು ತಂದು ಕೊಡುತ್ತದೆ. ಹಾಗೆ ಉಳಿದ ಮಂತ್ರಗಳನ್ನು ಜಪಿಸಬೇಕಾಗಿಲ್ಲ ಅಂತೇನು ಅರ್ಥ ಅಲ್ಲ. ಅಷ್ಟ ಮಹಾಮಂತ್ರಗಳಿವೆ, ಇನ್ನು ಅಷ್ಟೋತ್ತರ ಮಹಾಮಂತ್ರಗಳಿರ್ತಾವೆ, ಅವನ್ನೆಲ್ಲ ಹೇಳಬೇಕು. ಅದರ ಪ್ರಧಾನವನ್ನು ಹೇಳಿದರೆ ಎಲ್ಲ ಹೇಳಿದಂತೆ ಅಂತ ಕ್ರಮ. ಸಾಮಾನ್ಯವಾಗಿ ವಿಶೇಷವಾದ ಸೂಕ್ತಗಳನ್ನು ಪಠಿಸಿದರೆ ಪೂಜೆಯ ಕಾಲದಲ್ಲಿ ಎಲ್ಲ ವೇದಗಳನ್ನು ಪಠಿಸಿದ ಹಾಗೆ ಆಗ್ತದೆ. ಹಾಗೆಯೇ 3 ವೇದಗಳ ಸಾರವಾಗಿ, ಸಂಕೇತವಾಗಿ, ಪ್ರಾತಿನಿಧಿಕವಾಗಿ ಪ್ರತಿನಿತ್ಯ ಮಾಡತಕ್ಕಂತಹ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನ ಚಿಂತನೆಯಲ್ಲಿ ಇರತಕ್ಕಂತಹ ಗಾಯತ್ರಿಯ ಮಂತ್ರ, ಅದು ಎಲ್ಲದರ ಸಾರವಾಗಿ 3 ವೇದಗಳ ಸಾರವಾಗಿ 3 ಸ್ವತ್ತುಗಳನ್ನು ಹೊತ್ತು ತರ್ತದೆ. ಹೀಗೆ ಪ್ರಧಾನವಾದದ್ದನ್ನು ಅರಿತುಕೊಂಡರೆ, ಒಂದು ಕ್ಷೇತ್ರದಲ್ಲಿರತಕ್ಕಂತಹ ಪ್ರಧಾನವಾದ ಕ್ಷೇತ್ರಗಳನ್ನು, ಪ್ರದೇಶಗಳನ್ನು ವೀಕ್ಷಿಸಿದರೆ ಎಲ್ಲ ನೋಡಿದ ಹಾಗೆ ಅಲ್ಲಿನ ಸಂಗತಿಗಳನ್ನು. ಹೀಗೆ ಉಡುಪಿಗೆ ಬಂದವರು ಉಡುಪಿಯಲ್ಲಿರತಕ್ಕಂತಹ ಕೃಷ್ಣನ ಬಿಂಬ, ಜೊತೆಯಲ್ಲಿ ಕಟ್ಟಿಗೆಯ ರಥ, ದೇವರನ್ನು ಹೊತ್ತು ತರತಕ್ಕಂತಹ 3 ರಥ ಮತ್ತು ಬಂಗಾರದ ರತ್ನದ ರಥಗಳು, ದೇವರ ಪಾಲಕಿಗಳು, ಅತ್ತ ಇತ್ತ ನೆಲೆಗೊಂಡ ಮಹತೋಭಾರ ದೇವಸ್ಥಾನ, ಅನಂತಾಸನ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ, ಈ ಒಂದು ಕೆಲವು ನೋಡಿಕೊಂಡ್ರೆ ಉಡುಪಿ ಅತ್ತಿತ್ತ ಆಚಾರ್ಯರ ಜನ್ಮಸ್ಥಳ ಮತ್ತಿತರ ಕೆಲವು 4 ಮೂಲೆಯ ದೇವಾಲಯಗಳು, ಇವನ್ನೆಲ್ಲ ನೋಡಿದಾಗ ಹೆಚ್ಚು ಉಡುಪಿಯನ್ನು ನೋಡಿದಾಗೆ ಆಯಿತು ಅಂತ ಹೇಳಿಕೊಳ್ಳುವ ಹಾಗೆ ಪ್ರಧಾನ ಜ್ಞಾತವಾದಾಗ ಅದರಿಂದ ಪ್ರಧಾನಭೂತವರಾದಂಥ ಇವರ ಚಿಂತನೆಯನ್ನು ನಡೆಸಿಕೊಟ್ಟರೆ ಎಲ್ಲ ಧರ್ಮ ಮಾಡಿದಾಗೆ ಅಂತ ಕೃಷ್ಣ ಧರ್ಮ ದೇವ ಸಹ ಅಂತ ರಾಜನಿಗೆ ಹೇಳಿದಂತೆ. ಇನ್ನಿಲ್ಲಿ 2ನೇ ಅಕ್ಷರ ಕೃಷ್ಣ ಇದ್ದದ್ದು ಕೃಚ್ಛ್ರ ಆಗಿದೆ ಪಾಠಾಂತರಗಳಲ್ಲಿ. ಅದು ಮೂಲ ಪಾಠದಾಗೆ ಭಾಸ ಆಗುತ್ತೆ. ಆಪದ್ಧರ್ಮದ ಪರ್ವ ಆದ್ದರಿಂದ ಇದು. ಇವ ಕೃಚ್ಛ್ರ ಧರ್ಮ, ಕೃಚ್ಛ್ರ ಅಂದ್ರೆ ಆಪತ್ತು, ಕೃಚ್ಛ್ರಾಚರಣೆ ಅಂತ ಪ್ರಾಯಶ್ಚಿತ್ತ. ಇವ ಒಂದು ದೃಷ್ಟಿಯಿಂದ ಪ್ರಾಯಶ್ಚಿತ್ತ ಮಾಡಿಕೊಂಡ ಹಾಗೆ, ಕೃಚ್ಛ್ರ ನಡೆಸಿಕೊಟ್ಟ ಹಾಗೆ ಅನ್ನುವ ಅರ್ಥವನ್ನು ತರುವ ಹಾಗೆ ಇಲ್ಲಿ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇರಲಿ. ಹೀಗೆ ಮುಖ್ಯವಾಗಿ ರಾಜನ ಧರ್ಮ ದೇವರ ಧರ್ಮಕ್ಕೆ ಅನುಗುಣವಾಗಿರಬೇಕು, ದೇವರ ಧರ್ಮ ಬ್ರಹ್ಮಧರ್ಮದಲ್ಲಿ ಅಡಕವಾಗಿರ್ತದೆ ಅನ್ನುವ ಮೂಲಕ ಕ್ಷತ್ರ ಧರ್ಮಗಳು ಬ್ರಹ್ಮಧರ್ಮಗಳಿಗೆ ಹತ್ತಿರವಾಗಿರುವಂತೆ, ಪೋಷಕವಾಗಿರುವಂತೆ, ಮುಖ್ಯವಾಗಿರುವಂತೆ ತೋರಿಸಿಕೊಡ್ತಾನೆ. ಇದರಿಂದ ಮುಂದುವರಿದು ಭೀಷ್ಮ ಹೇಳ್ತಾನೆ, ಆರೋಪೇಣ ಆತ್ಮನ ರಾಜನ್ ರಾಜ್ಯ ಸ್ಥಿತಿ ಮಕೋಪಯನ್. ಎಲ್ಲ ಕೆಲಸಗಳನ್ನು ಭಗವಂತನಿಗೆ ಸಮರ್ಪಿಸುತ್ತಾ, ಸಮರ್ಪಿಸಿದ ಕೆಲಸಗಳಿಂದ ದೇವರನ್ನು ಮೆಚ್ಚಿಸಿಕೊಳ್ಳುತ್ತಾ, ಮುಖ್ಯವಾಗಿ ರಾಜ್ಯಭಾರವನ್ನು ಜನರನ್ನು ಕೋಪಗೊಳಿಸದೆ ಬ್ರಹ್ಮವರ್ಗವನ್ನು ಮಾತ್ರ ನೆಚ್ಚಿದ ಅಂತ ಹೇಳಿಕೊಳ್ಳುವುದನ್ನು ತೋರಿಸಿಕೊಳ್ಳದಂತೆ ಪ್ರಜಾಕ್ಷೇಮವನ್ನು ನಡೆಸಿಕೊಡುತ್ತಾ, ಯಾರು ಕೊಡುವುದಿಲ್ಲ, ಯಾರಿಂದ ಕಸಿಬಾರದು, ಯಾರಲ್ಲಿ ಕಮ್ಮಿ ಬಿದ್ದಿದೆ ಅಂಥವರಿಂದಲೂ ಉಪಯೋಗಿಸಿಕೊಳ್ಳಿಕೊಂಡು ಅದತ್ತಮಪ್ಯಾದದೀತ. ಅದು ಹೇಗೆ ಆಗ್ತದೆ ಕೇಳಿದರೆ, ಭ್ರಾತರವಿತ್ತಮ್ಮ ಮೇತಿವ ಅಂತ ಅಣ್ಣನ ಸಹೋದರರ ಸೊತ್ತನ್ನು ಸಹೋದರರು ಉಪಯೋಗಿಸಿಕೊಳ್ಳಬಹುದು ಅಂತ ಒಂದು ಮಾತು. ಬಹಳ ಕಷ್ಟ. ಒಟ್ಟಿ ಹುಟ್ಟಿ ಬಂದವರಾದ್ರಿಂದ ಅಣ್ಣನ ಸಂಪತ್ತನ್ನು ತಮ್ಮ ಪಡಿಬಹುದು, ತಮ್ಮನ ಸೊತ್ತನ್ನು ಅಣ್ಣ ಉಪಯೋಗಿಸಿಕೊಳ್ಳುತ್ತಾನೆ. ಇದರಲ್ಲಿ ಒಂದು ಮುಖ್ಯವಾದಂತಹ ಮುಂದುವರಿದ ಧರ್ಮ ಕೇಳಿದರೆ, ಅಣ್ಣ ಒಂದೊಮ್ಮೆ ಸತ್ತೋದ್ರೆ ಅಣ್ಣನ ಹೆಂಡತಿಯನ್ನು ತಮ್ಮ ಇಟ್ಕೊಳ್ಳುವ ಹಾಗೆ ಪೋಷಿಸಬೇಕು ಎನ್ನುವ ನೆಲೆಯಲ್ಲಿ ಮತ್ತಾರು ಪೋಷಣೆ ಮಾಡುವವರು ಯಾರು? ಹಿರಿಯರನ್ನು ಹೇಳಿಕೊಳ್ಳಿಕ್ಕೆ ಹಿರಿಯರೆಲ್ಲ ಸತ್ತೇ ಇರ್ತಾರೆ. ಮುಂದುವರಿದವರ ಮೇಲೆ ಭಾರವನ್ನು ಹಾಕಲಿಕ್ಕೆ ಉಂಟು. ಮತ್ತೆ ಅವಳು ಹೆಣ್ಣಾದ್ರಿಂದ ಹೆಣ್ಣಿನ ಧರ್ಮಗಳಿರ್ತವೆ. ಹೀಗಾಗಿ ವಾಲಿ ಸುಗ್ರೀವರ ಕಥೆಯಲ್ಲಿ ಈ ಚಿಂತನೆ ಸಾಗಿದ್ದು. ವಾಲಿ ತಮ್ಮನಾದ ಸುಗ್ರೀವನ ಹೆಂಡತಿಯನ್ನು ಓಡಿಸಿಡ್ಕೊಂಡ, ಅದು ತಪ್ಪು. ಅವನು ಪ್ರಜೆಗಳನ್ನು ನೋಡಿಕೊಳ್ಳುವಂತೆ ತಮ್ಮವರನ್ನು ನೋಡಿಕೊಳ್ಳಬೇಕಾದವ, ಭೋಗಕ್ಕಾಗಿ ಅಲ್ಲ. ಆದರೆ ವಾಲಿ ಸತ್ತ ಬಳಿಕ ರುಮೆಯನ್ನು ಸುಗ್ರೀವ ಹೆಂಡತಿಯಂತೆ ನೋಡಿಕೊಂಡ. ಅದು ತಪ್ಪಾಗ್ಲಿಲ್ವೇನೋ, ಅದು ತಪ್ಪಾಗಲಿಲ್ಲ ಅಂತ, ಅನಾಥೆಯಾಗಿದ್ದಾಳ ಅವಳು ಅಂತ. ಇವನು ತಮ್ಮನ ಹೆಂಡತಿಯನ್ನು ಬಲಾತ್ಕರಿಸಿಕೊಂಡದ್ದು, ಇವಳು ಅನಾಥೆಯನ್ನು ಆತ ನೋಡಿಕೊಂಡದ್ದು ಎನ್ನುವ ನೆಲೆಯಲ್ಲಿ ಹೀಗೆ ಕೆಲವೊಂದು ಧರ್ಮಗಳು ಸೂಕ್ಷ್ಮಗಳು ಇರಲಾಗಿ ಅಂದು ಸಹೋದರರಲ್ಲಿ ಸೊತ್ತುಗಳ ಬಳಕೆ ಹೇಗೆ ಇರ್ತದೆ ಹಾಗೆ ಪ್ರಜೆಗಳಲ್ಲಿಯೂ ಇರತಕ್ಕ ಸೊತ್ತನ್ನು ರಾಜ ತಮ್ಮ ಸೋದರರು ಎನ್ನುವ ನೆಲೆಯಲ್ಲಿ ಪಡಿಬೇಕು. ಬ್ರದರ್ಸ್ ಶಬ್ದ ಬಹಳ ಚೆನ್ನಾಗಿದೆ. ನಡೆಸಿದ ರೀತಿಯನ್ನು ಹೇಳಿದ ರೀತಿಯವರು
ಹಾಗೆ ನಮ್ಮವರು ಹೇಳಿಕೊಂಡು ಅವರಿಂದ ಸ್ವತ್ತನ್ನು ಎಳ್ಕೊಂಡು ಪಡೆದುಕೊಂಡು ಪ್ರಜಾಕ್ಷೇಮಕ್ಕೆ, ಅದರಲ್ಲಿ ಜ್ಞಾನಿ ವರ್ಗಗಳ ಕ್ಷೇಮಕ್ಕೆ ಅದನ್ನು ಬಳಸಿಕೊಳ್ಳುವಲ್ಲಿ, ಇಷ್ಟಾಗಿ ಎಳ್ಕೊಳ್ಳುವಲ್ಲಿ ಪಡೆದುಕೊಳ್ಳುವಲ್ಲಿ ಪ್ರಜೆಗಳ ವಿರೋಧವನ್ನು ನಡೆಸಿಕೊಡದಂತೆ ಎನ್ನುವ ಎಚ್ಚರವನ್ನು ಭೀಷ್ಮನ ಹೇಳುತ್ತೆ. ಇಷ್ಟು ಮಾಡುವಂಥದ್ದು ಏನು ಕೇಳಿದರೆ ದೇವರ ಸೇವೆ ಎಂದು, ಭಗವಂತನಿಗೆ ಸಮರ್ಪಣೆ ಎಂದು. ಈ ಒಂದು ಉದಾತ್ತವಾದ ಧ್ಯೇಯ ಇದ್ದಾಗ ಕಸಿದುಕೊಳ್ಳುವುದು ಅಪರಾಧ ಅಂತ ಆಗುವುದಿಲ್ಲ, ಬಲಾತ್ಕಾರ ಎನ್ನುವುದು ತಪ್ಪೆನಿಸುವುದಿಲ್ಲ. ಅಂದರೆ ಸಂಪತ್ತಿನ ಬಲಾತ್ಕಾರ ಎನ್ನುವುದು ಪ್ರಜೆಗಳಿಂದ ಎಳಕೊಂಡು ಭಗವಂತನನ್ನು ನಂಬಿರುವವರನ್ನು, ಭಗವಂತನ ಬಗ್ಗೆ ಎಚ್ಚರಿ ಇರುವವರನ್ನು ಸಾಕಿಕೊಂಡು ಜ್ಞಾನವನ್ನು ಪ್ರಸಾರಕ್ಕೋಸ್ಕರ ಬಳಸಿಕೊಳ್ಳಬೇಕವರನ್ನು ಅನ್ನುವಾಗ ದೇವರ ಮೇಲಿನ, ಅಂದರೆ ಇದು ಉದ್ದೇಶ ಬಹಳ ಎತ್ತರದ್ದು, ಮಹದುದ್ದೇಶ ಆಗಿದೆ, ಸದುದ್ದೇಶ ಆಗಿದೆ ಅನ್ನೋ ನೆಲೆಯಲ್ಲಿ ಹೀಗೆ ಮಾಡಬೇಕು ಅಂತ ಭೀಷ್ಮರು ಉಲ್ಲೇಖ ಮಾಡ್ತಾರೆ. ಅದಕ್ಕಾಗಿ ವಿಜ್ಞಾನ ಬಲಮಾಸ್ತಾಯ ಅಂತ ಹೇಳಿದ್ದು. ಅಲ್ಲಿ ಮತ್ತೊಮ್ಮೆ ಹೇಳ್ತಾರೆ, ವಿಜ್ಞಾನ ಬಲಭೂತೋ ಯಹ ವರ್ತತೆ ನಿಂದಿತೇಶ್ವಪಿ. ಈ ರೀತಿಯಾಗಿ ವಿಶೇಷವಾದಂತಹ ಜ್ಞಾನದ ಪ್ರಸಾರಕ್ಕಾಗಿ ಇವನು ಪವಿತ್ರನಾಗಿ ಬಿಟ್ಟಿದ್ದಾನೆ. ಇವನ ಕೆಲಸ ಏನು ಕೇಳಿದೆ? ವಿಜ್ಞಾನದ ಕೆಲಸ, ಜ್ಞಾನ ಪ್ರಸಾರದ ಕೆಲಸ, ಒಳ್ಳೆಯ ಜ್ಞಾನ ಉಳಿಸಬೇಕೆನ್ನತಕ್ಕಂಥ ನೆಲೆಯಲ್ಲಿ ಇವನು ಮಡಿಯಾಗಿದ್ದಾನೆ. ಹೀಗಾಗಿ ಅವನು ಇತರರ ಮೇಲೆ ಎಷ್ಟು ಜೋರಾಗಿದ್ರು, ಖಡಕ್ಕಾಗಿದ್ರು, ಮತ್ತೆ ಅಂತಹ ವಿಜ್ಞಾನಿಗಳ, ಭಗವಂತನ ಎಚ್ಚರ ಉಳ್ಳವರ ಮೇಲಿನ ಅಭಿಪ್ರಾಯದಿಂದ ಅವನಿಂದ ಇವನು ಪವಿತ್ರಾತ್ಮನು ಅಂತ ಅನಿಸಿಕೊಂಡಿದ್ದಾನೆ. ಮತ್ತೆ ಭಗವಂತನ ಸೇವೆ ಮಾಡುವುದರಿಂದ ಯಾವತ್ತು ಪವಿತ್ರನೇ. ಭಗವಂತ ಎಷ್ಟು ಪವಿತ್ರನೋ ಹಾಗೆ ಭಗವಂತ ಧರ್ಮವಾದ ಬಗ್ಗೆ ಅರಿವುಳ್ಳವನು, ಭಗವಂತನ ಎಚ್ಚರವನ್ನು ಸಂಪಾದನೆ ಮಾಡಿಕೊಂಡವನು, ಸಂಪಾದನೆಗಾಗಿ ಶ್ರಮಿಸುವವನು, ಸಂಪಾದಿತರ ಮೇಲೆ ವಿಶೇಷವಾದಂತಹ ಬೆಂಬಲ ಇರುವವನು, ಅವನು ಅತ್ಯಂತ ಪವಿತ್ರನು ಅಂತ ಅರ್ಥ. ದೇವರ ವಿಷಯ ನೆನೆಯದವ, ದೇವರ ವಿಷಯವನ್ನು ನೆನೆಯುವವರ ಮೇಲೆ ಅಸಡ್ಡೆ ತೋರಿಸುವವ, ದೇವರ ವಿಷಯದ ಮೇಲೆ ಯಾವುದೇ ರೀತಿಯಾದ ಕಳಕಳಿ ಪ್ರಚಾರದ ಮೇಲೆ ಅವನಿಗೆ ದೃಷ್ಟಿ ಇಲ್ಲದವ, ಅವನು ಅಪವಿತ್ರ, ಅವನು ಮೈಲಿಗೆ, ಅವನು ಹೇಸಿಗೆ, ಅವನು ಹಾಳುಚರ. ಹಾಗಾಗಿ ಭಗವಂತನ ಜ್ಞಾನವನ್ನು ಯಾರು ಇಷ್ಟಪಡುತ್ತಾನೆ ಅಂಥವನು ಎಂತಹ ಕೆಲಸಗಳಿಂದ ಅದರ ಪೋಷಣೆ ಮಾಡಿದರೂ ದೊಡ್ಡವನಾಗ್ತಾನೆ ಹೊರತು ಅವನು ನಿಂದಿತನಾಗುವುದಿಲ್ಲ. ವೃತ್ತವಿಜ್ಞಾನವಾನ್ ಧೀರ ಕಸ್ತಂಗಿಂ ಮೋಕ್ತಮರ್ಹತಿ ಕೇಳುತ್ತಾನೆ ಭೀಷ್ಮ. ಒಳ್ಳೆ ಆಚಾರ ಸಂಪನ್ನನಾದವ, ವಿಚಾರ ಉಳ್ಳವ, ಎರಡು ಮುಖ್ಯ ಮನುಷ್ಯನಿಗೆ. ಅವನು ಯಾರನ್ನು ಬೈತಾನೆ? ಬೈಯುವುದಾದರೂ ಬೈಯುವವನಿಗೊಂದು ಯೋಗ್ಯತೆ ಬೇಕು ಭೀಷ್ಮರ ಪ್ರಕಾರ. ನಿಂದೆ ಮಾಡಲಿಕ್ಕಾಗಲಿ, ಪ್ರಶ್ನಿಸುವಂತಾಗಲಿ ಯಾರಿದ್ದಾರೆ? ಒಳ್ಳೆ ಆಚಾರವಂತ, ಒಳ್ಳೆ ವಿಚಾರವಂತ. ಈ ನಮೂನೆಯ ರಾಜರನ್ನು ಆಕ್ಷೇಪ ಮಾಡಿಯಾನ? ಪ್ರಜೆಗಳಿಂದ ಸೊತ್ತನ್ನು ಪಡೆದುಕೊಂಡು ಜ್ಞಾನವನ್ನು ಬೆಳೆಸಲೋಸ್ಗ ಆ ವರ್ಗವನ್ನು ಪೋಷಿಸ್ತಾನೆ, ಇಟ್ಟುಕೊಳ್ಳುತ್ತಾನೆ, ಅವರನ್ನು ಬೀದಿ ಪಾಲನ್ನಾಗಿಸುವುದಿಲ್ಲ, ಅನಾಥರನ್ನಾಗಿಸುವುದಿಲ್ಲ ಅಂದಾಗ ಅಂಥ ರಾಜರನ್ನು ಯಾರು ತಿಳಿದವ ತರಾಟೆಗೆ ಪಡೆದಾನ? ಯಾರಿಲ್ಲ. ಯಾರೋ ಗೊತ್ತಿಲ್ಲದವ ಬುದ್ಧಿಶೂನ್ಯ ಏನೋ ಬೈಕೊಂಡಾನೆ. ಹೇಳಿಕೋಸ್ಕರ ವೃತ್ತ ವಿಜ್ಞಾನವಾನ ಶಬ್ದ ಹೇಳಿ. ವೃತ್ತ ಅಂದ್ರೆ ಆಚಾರ, ಒಳ್ಳೆಯ ಆಚಾರನಿಷ್ಠನಾದವ. ವಿಜ್ಞಾನ ಅಂದ್ರೆ ಒಳ್ಳೆಯ ತಿಳುವಳಿಕೆ ಇರುವವ. ಎರಡೇ ಮುಖ್ಯ ಮನುಷ್ಯನೇ ಬೇಕಾದ್ದು. ಒಳ್ಳೆ ತಿಳ್ಕೊಳ್ಬೇಕು. ಅವನು ತಿಳ್ಕೊಂಡಿದ್ರೆ ಪ್ರಯೋಜನ ಇಲ್ಲ, ಅದನ್ನು ನಡೆಸಿಕೊಡ್ಬೇಕು ಅವನು. ಯಾಕೆ? ತಿಳ್ಕೊಳ್ಳುವುದೇನೋದು ಬುಕ್ಕಿಶ್ ನಾಲೆಜ್ ಇದ್ದಾಗೆ ಒಂದು ದೃಷ್ಟಿಯಿಂದ. ಪುಸ್ತಕದಲ್ಲಿಯೂ ತಿಳುವಳಿಕೆ ಉಂಟಲ್ಲ, ಪ್ರಯೋಜನ ಏನಾಯಿತು? ಅದನ್ನ ಬೆಳಿಗ್ಗೆ ಬೇಗ ಹೇಳಬೇಕು ಅಂತ ಗೊತ್ತಿರುವುದು ಅದು ದೊಡ್ಡ ಸಂಗತಿ ಅಲ್ಲ, ಗೊತ್ತಿದ್ದನ್ನು ನಡೆಸಿಕೊಡುವುದು ಸಂಗತಿ. ಹಂಗೆ ಎಲ್ಲ ಗೊತ್ತುಂಟು, ಎಲ್ಲ ಗೊತ್ತುಂಟು ಹೇಳಿಕೊಂಡು ಕಚ್ಚೆ ತಪ್ಪಿಸಿ ನಡೆದ್ರೆ ಏನು ಪ್ರಯೋಜನ ಆಗುತ್ತೆ? ಏನಾಗ್ತದೆ? ಅಂದ ಆಚಾರವನ್ನು ಕೇಳುವಲ್ಲಿ ಶಾಸ್ತ್ರದ ತಾತ್ಪರ್ಯ ಹೊರತು ಇದು ಬಲಾತ್ಕಾರ ಅಲ್ಲ, ಮತ್ತೆ ಇದು ಸರ್ವೇ ಸಾಮಾನ್ಯವಲ್ಲ. ಅಧಿಕಾರ ವ್ಯವಸ್ಥೆಯಲ್ಲಿ ಇದ್ದಾಗ ಎನ್ನುವುದು ಯಾವಾಗಲೂ ಅಂಡರ್ಸ್ಟುಡ್. ವಿಸುವನ್ನು ಯಾವತ್ತೂ ಓದಿಕೊಳ್ಳಿಕ್ಕುಂಟು. ಏನು ಕೇಳಿದರೆ ಅಶಕ್ತರಿಗೆ, ರೋಗಿಗಳಿಗೆ, ಅದು ಒಂದು ಶಬ್ದ ಹೇಳಿದ್ರೆ ಸಾಕಾಗುತ್ತೆ. ಅಶಕ್ತಿ ಎನ್ನುವುದು ಎಲ್ಲ ವಿಷಯದಿಂದ, ರೋಗದಿಂದ ಅಶಕ್ತಿ ಇರಬಹುದು, ಕಾಲ ದೇಶ ವಯಸ್ಸಿನಿಂದ ಇರಬಹುದು, ಇನ್ಯಾವುದೋ ಕೆಲವು ಆಶೋಚಾದಿಗಳ ಬಾಧೆಗಳಿಂದ ಇರಬಹುದು. ಅದರಿಂದ ಅಶಕ್ತಿ ಎನ್ನುವುದನ್ನು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಅರ್ಥ ಆಗ್ತದೆ. ಸಮರ್ಥ ಎನ್ನುವುದು ಮುಖ್ಯ. ಇಲ್ಲಿ ನಮಗೆ ಯಾರು ಅಧಿಕಾರಿಗಳು ಕೇಳಿದ್ರೆ ಸಮರ್ಥನು, ಹೆಡ್ಡಿಂಗ್ ಹೆಸರಲ್ಲ, ಅದು ಕೈಕಾಲುಗಳಲ್ಲಿ ನಿಜವಾಗಿ ಗಟ್ಟಿತನ ಉಳ್ಳವನು. ಮತ್ತು ಇಲ್ಲ ಅಂತ ಅವನ್ನೇ ಡಿಕ್ಲೇರ್ ಮಾಡಿಕೊಂಡು ಮೋಸ ಮಾಡಿದರೆ ಆತ್ಮಾವೈ ವಂಚಿತೋ ಧ್ರುವಂ, ಅವನೇ ಧರ್ಮದಿಂದ ಚ್ಯುತನಾದಾಗ ಆಗ್ತದೆ. ಅದರಿಂದ ಒಳ್ಳೆಯ
ಆಚಾರ ಮತ್ತು ವಿಚಾರ ತಿಳ್ಕೊಂಡಿರಬೇಕು. ಮಾಡದೇ ಇದ್ದರೆ ಅದು ಶುಷ್ಕ ಪಾಂಡಿತ್ಯ ಆಗ್ತದೆ. ಮಾಡ್ತಾ ಇದ್ದಾನೆ ಎಂತ ತಿಳ್ಕೊಳ್ಳೋದಿಲ್ಲ ಅಂದರೆ ಏನೇನು ನೀವು ನೋಡ್ತಾನೆ ಮಾಡ್ತಾನೆ ನೋಡ್ತಾನೆ ಅಂದರೆ ಕೇಳೋದಿಲ್ಲ ತಿಳ್ಕೊಳ್ಳೋದಿಲ್ಲ ಅಂದರೆ ಅದವನದ್ದು ಕೆಟ್ಟ ಆಚಾರ ಆಗ್ತದೆ, ಡಂಬಾಚಾರ ಆಗ್ತದೆ. ಹುರುಳಿಲ್ಲ, ಕೆಲವು ಸರಿ ಆಗ್ಬೋದು. ಈಗ ನೀರಿನಲ್ಲಿ ಬಿದ್ದಿರುವ ಒಂದು ಇರುವೆ ಆಚೆ ಹೋಗ್ತದೆ. ಆಚೆ ಹೋಗುವಾಗ ಅದೇನು ಸುತ್ತ ಹಾಕಿಕೊಂಡು ಹೋಯ್ತು. ಅದು ಬರೆದಿದೆ ಅಹೈತಿ ಬ್ರಹ್ಮ, ಅದಕ್ಕೆ ದೇವರು ಎಚ್ಚರ ಉಂಟು ನೋಡಿ ಎಷ್ಟು ಚೆನ್ನಾಗಿ. ಯಾರು ಹೇಳೋದಿಲ್ಲ, ಯಾಕೆಂದರೆ ಅದು ಬರೆದಿದೆ ಅಂತ ತಿಳ್ಕೊಂಡು ಹೋಗುವಾಗ ಅದರ ಕಾಲಡಿಯಿಂದ ನೀರಿನಲ್ಲಿ ನೆಲದ ಮೇಲೆ ನಮಗೆ ಅಕ್ಷರದ ಆಕಾರವು ಪಡಿಮೂಡಿದ್ರು ಅದರ ವಿಷಯದಲ್ಲಿ ಆ ಆಕಾರ ಇಲ್ಲ. ಅದು ಬೇಕಾದ್ರೆ ಮೇಲೆ ಹೋಗಿ ಡ್ರೋನಲ್ಲಿ ನೋಡಬೇಕು, ಅದು ಮತ್ತೆ ವಿಮಾನದಲ್ಲಿ ನೋಡ್ಬೇಕು ತಾನು ಬರೆದದ್ದೇನು. ಅದಕ್ಕೆ ಒಮ್ಮೆಲಷ್ಟು ದೊಡ್ಡದು ಕಾಣುವುದು ಇಲ್ಲ, ನಮಗೆ ಕಾಣ್ತದೆ ಹೇಳಿ. ಮತ್ತು ಅದು ಅಂತ ಬರೆಯುವ ಉದ್ದೇಶದಲ್ಲಿ ಏನು ಹೋಗಲಿಲ್ಲ. ಅದು ಕ್ರಮಬದ್ಧವಾಗಿ ಎಡದಿಂದ ತಿರುಗಿ ಬಲಕ್ಕೆ ಬಂದು ಒಳಕ್ಕೆ ತಿರುಗಿ ನಿಲ್ಲಿಕೊಂಡದ್ದು ಅಲ್ಲ. ಮತ್ತು ಅದು ಕನ್ನಡಿಗೂ ಅಲ್ಲ. ಅದು ಬೇಕಾದ್ರೆ ಇರುವೆ ಅದು ನಮ್ಮ ಕನ್ನಡ ದೇಶದಲ್ಲಿ ಹೋಗಿ ನಮಗೆ ಬರದಾಗಿ ಅದು ಉರುಟೇನ ಬಂತು ಪಾಪ, ಬರದಾಗ ಕಂಡದ್ದು. ಇನ್ನೊಬ್ಬರಿಗೆ ಅದು ಅಲ್ಲ ಆಗ್ತದೆ, ಅದು ಮೊಟ್ಟೆ ಆಗ್ಬೋದು. ಅದರಿಂದ ಯಾವ ಭಾಷೆ, ಯಾವ ಲಿಪಿ, ಯಾವ ನೆಲ ಅರ್ಥ ಆಗಬೇಕಲ್ಲ ನಮಗೆ. ಅದರಿಂದ ಅದು ಉದ್ದೇಶ ಇಲ್ಲದೆ ಮಾಡಿತ್ತು, ಪರಿವೆ ಇಲ್ಲದೆ ನಡೆದದ್ದು. ಹಾಗೆ ಒಬ್ಬ ಮಾಡ್ತಾ ಬಂದವನಿದ್ರೆ, ತಿಳ್ಕೊಳ್ಳದೇ ಇದ್ರೆ, ಓದಿಕೊಳ್ಳದೇ ಇದ್ರೆ, ಅವನು ಬೆಳಿಗ್ಗೆ ಹೇಳ್ತಾನೆ ಇಟ್ಕೊಳ್ಳಿ, ನಿರ್ಮಲ ತೀರ್ಥ ತಗೊಳ್ತಾನೆ ಅಂತ ಇಟ್ಟುಕೊಳ್ಳುವ. ಆದರೂ ಅವನಿಗೆ ತತ್ವಗಳೇನುಂಟು ಅಂತ ಹೇಳ್ತಾನೆ ಅಂತ ಇಟ್ಟುಕೊಳ್ಳುವ. ಆದರೆ ಏನಂತೂ ಗೊತ್ತಿಲ್ಲದೆ ಮಾಡ್ತಾ ಇದ್ರೆ ಅದು ಶುಷ್ಕವಾದಂಥ, ಅವನದ್ದು ಮೂಢವಾದಂತಹ ಚರ್ಯೆ ಆಗ್ತದೆ, ಡಂಬಾಚಾರ ಆಗ್ತದೆ. ಕೆಲವೆಲ್ಲರೂ ಮಾಡ್ತಾರೆ, ಅವನ ಹತ್ರ ಹೇಳು, ನೀನು ಯಾಕೆ ಗೋಬಿ ಹಚ್ಕೊಳ್ತಿ, ಅದು ಹಣೆಯಲ್ಲಿ ಎಲ್ಲರೂ ಆಗ್ತಾರೆ ಅಂತ ಆಗುದು ಅಲ್ಲ ಮಾರಾಯ. ಅದು ಕೃಷ್ಣನ ಪಾದದ ಧೂಳಿ, ಅದು ಕಡ್ಡಾಯವಾಗಿ ಹೀಗೆ ಆಗ್ಲಿಕ್ಕೆ ಉಂಟು. ಅದೆಲ್ಲ ನನಗೆ ಬೇಡ, ವಿಷಯ ಮಾಡ್ತಾ ಇದ್ದೆ, ಅದು ತಪ್ಪು. ತಿಳ್ಕೊಳ್ಬೇಕು, ನಡೆಸಬೇಕು, ತಿಳ್ಕೊಳ್ಬೇಕು. ನಡವಳಿಕೆಗಳ ಬಗ್ಗೆ ಚೆನ್ನಾಗಿ ಪರಿಜ್ಞಾನವನ್ನು ಆದಷ್ಟು ಸಂಪಾದನೆ ಮಾಡಬೇಕು. ಮುಗಿಯುವುದು ಅಂತ ಇಲ್ಲ. ವಿಚಾರಗಳ ಬಗ್ಗೆ ಇನ್ನಷ್ಟು ಪ್ರಾಮಾಣಿಕವಾದ ಜಿಜ್ಞಾಸೆ. ಇಂತಹ ಒಬ್ಬ ಧೀರ ಅದಕ್ಕೆ ತಲೆಗಟ್ಟಿಬೇಕು, ಅದು ಸತ್ಯ. ಭೀಷ್ಮರು ಹೇಳ್ತಾರೆ, ಗಟ್ಟಿ ತಲೆಯವ ಅಂತ. ಬುದ್ಧಿಮಂತ ಅಂತ. ಬುದ್ಧಿಮಂತ ಯಾವಾಗಲೂ ಒಳ್ಳೆಯ ಆಚರಣೆಯನ್ನು ನಡೆಸಬೇಕು, ಒಳ್ಳೆಯ ವಿಚಾರವನ್ನು ಮಾಡಬೇಕು. ಇಂಥವನು ಯಾವ ಕಾಲದಲ್ಲಿಯೂ ರಾಜರನ್ನು ಎಂದೂ ಆಕ್ಷೇಪಿಸುವುದಿಲ್ಲ. ಆದ್ದರಿಂದ ಯಾರು ವೃತ್ತದಿಂದ ಹೊರಗಿರ್ತಾರೆ, ಯಾರು ವಿಚಾರವನ್ನು ಬಿಟ್ಟಿರ್ತಾರೆ, ಯಾರು ವಿಜ್ಞಾನ ಪಡೆದಿಲ್ಲ, ಯಾರು ಭಗವದ್ವಿಚಾರ ಮಾಡಲಿಲ್ಲ, ಯಾರು ಆಚರಣೆಯಲ್ಲಿ ಶುದ್ಧವಾಗಿರುವುದಿಲ್ಲ, ಅಂಥವ ರಾಜನನ್ನು ಏನು ಬೈದುಕೊಂಡರೂ ಅದು ಲೆಕ್ಕಕ್ಕಿಲ್ಲ, ಉಪಯೋಗಕ್ಕೆ ಬರುವುದಿಲ್ಲ. ಯೇಷಾಂ ಬಹುಕೃತ ಬುದ್ಧಿ ತೇಷಾಂ ಅನ್ಯ ನರೋಚತ್. ಸ್ಪಷ್ಟವಾಗಿ ಹೇಳ್ತಾರೆ, ಯಾರಿಗೆ ಉತ್ತಮವಾದ ಬುದ್ಧಿವಂತಿಕೆ ಉಂಟು, ಬಹು ಅಂದರೆ ಬ್ರಹ್ಮ, ಬೃಹ ಶಬ್ದದ ಧಾತ್ವರ್ಥದ ಅರ್ಥ ಚಿಂತನೆ ದೇವರು ಅಂತ ಪೂರ್ಣವರ್ತ. ಯಾರು ಸಂಪೂರ್ಣನಾದ ಭಗವಂತನಲ್ಲಿ ತಮ್ಮ ತಲೆಯನ್ನು ಹಾಕಿದ್ದಾನೆ, ಚಿಂತನೆಯನ್ನು ನಡೆಸಿಕೊಟ್ಟಿದ್ದಾನೆ, ಅವನಿಗೆ ಬೇರೆ ಏನು ಇಷ್ಟ ಆಗುವುದಿಲ್ಲ. ಇನ್ನು ಯಾವ ಕಥೆಯೂ ಅವನಿಗೆ ದೊಡ್ಡ ಸಂಗತಿ ಅಲ್ಲ, ಅದು ಬೇಕಾಗಿಲ್ಲ, ಅದರ ಬಗ್ಗೆ ರುಚಿಯೇ ಇಲ್ಲ, ಅನಿಸುವುದಿಲ್ಲ. ಅಂಥವರೆಲ್ಲ ತೇಜಸಾತೆ ಪ್ರವರ್ತಂತೆ ಬಲವಂತಹ ಯುಧಿಷ್ಠಿರ. ಜ್ಞಾನಬಲ ಉಳ್ಳವರುಂಟಲ್ಲ, ಅವರು ತಮ್ಮ ಸ್ವಯಂ ಪ್ರಕಾಶದಿಂದ, ತೇಜಸ್ಸಿನಿಂದ, ಪೌರುಷದಿಂದ ಅವರು ಯಾವತ್ತೂ ಬದುಕ್ತಾರೆ, ನಡೆಸ್ತಾರೆ. ಅದರ ಜ್ಞಾನಬಲವೇ ಮನುಷ್ಯನ ವೃತ್ತಿಗೆ ಕಾರಣ. ಅದೇ ಪ್ರಧಾನವಾಗಿ ಬೇಕಾದ್ದು. ಅದೆಂಥ ಜ್ಞಾನ ಬೇಕು? ಬಹು ಮಟ್ಟಿನದು, ಭಗವಂತನ ಬಗ್ಗೆ ಎಚ್ಚರದ ಅರಿವಿರಬೇಕು. ಹೀಗಿದ್ದರೆ ಅವನು ಖಂಡಿತವಾಗಿ ಇಂಥವನಿಗೆ ಬೇರೆ ಏನು ಇಷ್ಟ ಆಗುವುದಿಲ್ಲ, ಬೇರೆ ಏನು ನಡೆಸುವುದು ಉಪಯೋಗಕ್ಕಿಲ್ಲ. ಯದೇವ ಪ್ರಕೃತಂ ಶಾಸ್ತ್ರೇ ಅವಿವೇಶೇಣ ವರ್ತತೆ ತದೇವ ಮಧ್ಯಾಹ ಸೇವಂತೆ. ಮೇಧಾವಿ ಚಾಪಿ ಅಥೋತ್ತರ. ಈಗ ಶಾಸ್ತ್ರದಲ್ಲಿ ಏನು ಬಂದಿದೆಯೋ ಅದನ್ನು ನಡೆಸಿಕೊಡ್ತಾರೆ. ಯಾವಾಗೆ? ಮೇಲ್ನೋಟದಲ್ಲಿರುವುದು. ತಪ್ಪದೆ ನಡೆಸಿಕೊಡುವವರು ಶಾಸ್ತ್ರದಲ್ಲಿ ಸ್ವರ್ಗ ಕಾಮೋ ಯಜೇತ ಅಂತೆಲ್ಲ ಬರ್ತದೆ. ಮಾಡ್ತಾನೆ, ಯಜ್ಞಯಾಗಗಳು ಮಾಡ್ತಾನೆ, ದೇವರ ಸೇವೆಯನ್ನು ಮಾಡ್ತಾನೆ, ವ್ರತನೇಮಗಳನ್ನು ನಡೆಸ್ತಾನೆ, ಪೂಜೆ ಪುನಸ್ಕಾರ ಮಾಡ್ತಾನೆ. ಇವೆಲ್ಲ ಮಾಧ್ಯಮದ ಜನರೆಲ್ಲ ಮಾಡುವುದು ಹೀಗೆ. ನಡುವಿನಲ್ಲಿ ನೆಲೆಗೊಂಡವರು, ಪದಾರ್ಥ ಅವರಿಗೆ ಅರ್ಥ ಆಗಿದೆ, ಅದರ ಆಚೆಗೆ ಗೊತ್ತಿಲ್ಲ. ನಿಜವಾಗಿ ಮೇಧಾವಿ ಬುದ್ಧಿಮಂತ ಏನು ಮಾಡ್ತಾನೆ? ಅದರ ಅಂತರಾರ್ಥ ಕೇಳಿತಾನೆ, ಅವನಿಗಿಂತ ದೊಡ್ಡದಾದ ವಿಷಯವನ್ನು ಮಾಡ್ತಾನೆ. ಅದೇ ವೇದದಿಂದ ದೊಡ್ಡ ವಿಷಯವನ್ನು ಪಡಿತಾನೆ. ಯಾಕೆ? ರೋಚನಾರ್ಥಂ ಪರಶ್ರುತಿ ಅವನಿಗೆ ಗೊತ್ತು. ಅವನ ತಲೆ ಖರ್ಚು ಏನು ಮಾಡಿದ್ದಾನೆ ಅಂದರೆ, ಇದು ಯಾಕೆ ಹೇಳಿದರು ಅವರು, ಹೇಗೆ ಹೇಳಿದರು, ಅದು ನಮಗೆ ವೇದದಲ್ಲಿ ಆಸೆ ಹುಟ್ಟಲಿಕ್ಕೆ ಹೇಳಿದ್ರು.
ಮಕ್ಕಳಿಗೆ ರೋಗ ಬಂದಾಗ, ತೊಂದರೆ ಆದಾಗ ಕಷಾಯ ಕೊಡುವಾಗ ಕುಡಿಯದಿದ್ದರೆ ಕಲಸಕ್ಕರೆ ಕೊಡ್ತೇನೆ ಹೇಳಿ ಕುಡಿಸ್ತಾರೆ. ಅದು ಅವುಗಳು ಉಪವಾಸ ಮಾಡಲಿಕ್ಕೆ ಕೇಳದಿದ್ದಾಗ ನಿನಗೆ ನಾನು 2 ಬಾಳೆಹಣ್ಣು ಹೆಚ್ಚಿಗೆ ಕೊಡ್ತೇನೆ ಅಂತ ಹೇಳ್ತಾರೆ. ಇದರಿಂದ ಅವರು ಅಂದರೆ ತಾತ್ಪರ್ಯ ಹೆಚ್ಚಿಗೆ ಮರುದಿನದಲ್ಲಿ ತಿನ್ನುವುದರಲ್ಲಿ ಅಥವಾ ಕಲಸಕ್ಕರೆ ಕೊಡುವುದರಲ್ಲಿ ತಾತ್ಪರ್ಯ ಇಲ್ಲ, ಕಷಾಯದಲ್ಲೇ ತಾತ್ಪರ್ಯ, ವ್ರತದಲ್ಲಿಯೇ ತಾತ್ಪರ್ಯ. ಆದರೆ ಅದನ್ನು ಇಷ್ಟಪಡುವಂತೆ ಮಾಡಲಿಕ್ಕೋಸ್ಕರ ಬಂದದ್ದು ಅಂತ. ಹೀಗೆ ಮಧ್ಯಮದವರನ್ನು ಎಳಿಲಿಕ್ಕೋಸ್ಕರ ವೇದ ಕೆಲವೊಮ್ಮೆ ಫಲಶ್ರುತಿಯನ್ನು, ಇಲ್ಲಾದ್ರೆ ಎಲ್ಲ ಸ್ತೋತ್ರ ಹೇಳಿದ್ದಕ್ಕೆಲ್ಲ ಫಲಗಳು ಹೇಳಬೇಕಾಗ್ತದೆ. ಬಹಳ ವಿಚಿತ್ರವಾಗುವುದು. ಯಾಕೆಂದರೆ ಏನು ನಡೆಸಿಕೊಟ್ರು ಅದರದ್ದು ಪೂರ್ಣವಾದ ಫಲ ಕೊಡುವ ಸ್ವಾಮಿ ದೇವರೇ, ಅವನೇ ಹೇಳಿಕೊಂಡಿದ್ದಾನೆ. ಅಹಂಗೆ ಸರ್ವೇ ಜ್ಞಾನ ಭೋಕ್ತಾಚ ಪ್ರಭರೇವಚ ಅಂತ. ಆದ ಬಳಿಕ ನಾವು ಏನೇನೋ ಮಾಡಿದ ನಂತರ ನಮಗೆ ಅದರಲ್ಲೆಲ್ಲ ರಿಸಲ್ಟ್ ಬಂದಿದೆ, ಫಲ ಸಿಕ್ಕಿದೆ ಹೇಳುದುಂಟಲ್ಲ, ಅದು ಸುಳ್ಳೆ, ಅದು ವಾದವೇ ಸರಿ ಇಲ್ಲ. ದೇವರು ನಮಗೆ ಸಂವಾದ ಆಗುವ ಹಾಗೆ ಮಾಡಿದ್ದಾನಾಗಬಹುದು, ಕೊಟ್ಟು ವಿಸಂವಾದವೂ ಮಾಡಿದ್ದಾನೆ, ಕೊಡದೇವೂ ಬಿಟ್ಟಿದ್ದಾನೆ. ಅದನ್ನ ಸರ್ವೇ ಸಾಮಾನ್ಯ ನಾವೆಲ್ಲ ಇಟ್ಟುಕೊಂಡು ಹೇಳಿಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಒಂದು 100 ಕೃತಿಗಳನ್ನು ಮಾಡುವ ಮೂಲಕ ಒಂದೇ ಬಗೆಯದ್ದನ್ನು 100 ಜನರಿಗೂ ರಿಸಲ್ಟ್ ಒಂದೇ ಬಗೆಯಲ್ಲಿ ಬಂದಿದೆ ಹೇಳುವುದು ಸಾಧ್ಯವೇ ಇಲ್ಲದ ಮಾತು. 50% ಬಂದಿದೆ, 50% ಬರಲಿಲ್ಲ. ಆದ್ರಿಂದ ಮಾಡುವವರಿದ್ದಾರೆ, ಬಿಡುವವರಿದ್ದಾರೆ ಕೆಲಸವನ್ನು. ದೇವರು ಹಾಗೇ ಮಾಡಿದ್ದಾನೆ ಬೇಕೆಂದರೆ. ಆದ್ರಿಂದ ನಾವು ಮಾಡಿ, ಯಾಕೆಂದ್ರೆ ತಪ್ಪು ಮಾಡಿದವನಿಗೂ ರಿಸಲ್ಟ್ ಬರ್ತದೆ. ಈಗ ಲೆಕ್ಕವನ್ನೇ ಇಟ್ಕೊಳ್ಳಿ. 30 ಕೂಡಿಸಿ 70 ಎನ್ನುವುದನ್ನು 100 ಎನ್ನುವುದು ಸರಿ ತಿಳಿದವನು ಬರಿಬಹುದು, ತಿಳಿಯದಿದ್ದವನು ಅಚಾನಕವಾಗಿ 100 ಬರೆದು ಮಾರ್ಕ್ ಪಡಿಬಹುದು. ಆದ್ರಿಂದ ಅವನಿಗೆ ಗೊತ್ತಿರಬೇಕು, ಪ್ರೋಸೆಸ್ ಗೊತ್ತಿರಬೇಕು ಅಂತಿಲ್ಲ. ಯಾವುದೇ ಸೂತ್ರಗಳು, ಫಾರ್ಮುಲಾಗಳು ಚೆನ್ನಾಗಿ ಗೊತ್ತಿಲ್ಲದವನು ಕೆಲವೊಮ್ಮೆ ಅಚಾನಕವಾಗಿ ಏನೋ ಒಂದು ಕೇಳ್ತಾರೆ. ಕೆಲವೊಮ್ಮೆ ಅವನ ಹತ್ರವೇ ಶಿಕ್ಷಕರು, ನೀನು ಹೇಗೆ ಇದಕ್ಕೆ ಉತ್ತರ ಎಲ್ಲಿಂದ ತಂದೆ ಅಂತ, ಅದು ಬರೆದಿದ್ದೇನೆ ಹೇಳಿಬಿಡ್ತಾನೆ ಅವನು. ನಿಜವಾಗಿ ಏನು ಗೊತ್ತಿಲ್ಲದವನು ಕೆಲವೊಮ್ಮೆ ದಡ್ಡನು ಅತ್ಯಂತ. ಒಂದ್ಸತಿ ಪರೀಕ್ಷೆ ಮಾಡಲಿಕ್ಕೆ ಒಬ್ಬರ ಜ್ಯೋತಿಷ್ಯನು, ಅಂದ್ರೆ ಫೇಕ್ ಜ್ಯೋತಿಷ್ಯನು ಪರೀಕ್ಷೆ ಮಾಡಲಿಕ್ಕೆ ರಾಜ, ದೊಡ್ಡ ಕಥೆ ಅದು, ನಿಮ್ ಸಣ್ಣದಾಗಿ ಹೇಳುತ್ತೆ. ಅವನನ್ನು ಕರ್ಕೊಂಬಂದು, ನೋಡು ಈ ಡಬ್ಬಿಯೊಳಗೆ ಎಂತ ಉಂಟು ನೀನು ಹೇಳು, ಹೇಳಿದಿ ನಿನಗೆ ರಾಜ ಮರ್ಯಾದೆ, ಇಲ್ಲ ನಿಂತಲೇ ಹೋಗ್ತದೆ ಅಂತ. ಇವ ಗೊತ್ತಾಯ್ತು, ಇವ ಅಲ್ಲ, ಅವನ್ ಎಂಥದ್ದು ಗೊತ್ತೇ ಇಲ್ಲ. ಯಾವ ಸಾಮಾನ್ಯ ಬೇಕಾದಷ್ಟು ಜ್ಯೋತಿಷ ಕಲ್ತವನಿಗೂ ಅದನ್ನೆಲ್ಲ ಹೇಳುವುದೆಲ್ಲ ಕಷ್ಟ. ಈ ಡಬ್ಬಿಯೊಳಗೆ ಅಂತ ಉಂಟು ಹೇಳಿಬಿಡು ಜ್ಯೋತಿಷ, ಭಾರಿ ತುಂಬ ಕಷ್ಟ. ಆಗ ಅವನು ತಂದು ಕೊಡುವ ವ್ಯವಸ್ಥೆ, ದಿಕ್ಕು, ಚಿಂತನೆ ಇದೆಲ್ಲ ಮಾಡುವಂಥದ್ದು ಭಾರಿ ಜೋರಿ ಇರಬೇಕು ಜ್ಯೋತಿಷ ಪ್ರಕಾರ ಹೇಳುದಾದ್ರೆ. ಇನ್ನು ಸಿದ್ಧಿಯ ಪ್ರಕಾರ ಹೇಳುದು ವಿಷಯವೇ ಬೇರೆ. ಇವ ಗೊತ್ತಾಯ್ತು, ಇವನಿಗೆ ಹೇಳ್ತಾನೆ, ಆಯ್ತು ಕಪ್ಪೆ ಮಗ, ನಿನ್ಗೆ ಹೋಯ್ತು ನಿಂದು ಇವತ್ತು ಕೊನೆ ಅಂತ ಹೇಳಿಕೊಂಡ. ಇವನ್ ತನ್ನ ಬಗ್ಗೆ ಹೇಳೋದು, ಇವನ್ ಕಪ್ಪೆ ಇವನ ಮಂಡೂಕ, ನಿನ್ನ ಪರ್ಯವಸಾನ ಕೊನೆ ದಿನ ಅಂತ. ಆಗ ಅಲ್ಲಿ ಕೆಲಸದವ್ರಿಗೆ ಇವನಿಗೆ ಗೊತ್ತಾಯ್ತು, ಮಂಡೂಕ ಹೇಳಿ ಮುಚ್ಚಳ ತೆಗ್ದಾಯ್ತು ಡಬ್ಬಿದ್ದು, ಅದು ಕಪ್ಪೆ ಹಾರಿ ಆಯ್ತು. ಇವನನ್ನೇ ಹೇಳಿಕೊಂಡದ್ದು, ಕಪ್ಪೆ ಅಂತ ಹೇಳಿಕೊಂಡು ನಿಂಗೆ ಮುಗಿದೋಗ್ತದೆ ಗೊಂಕುರು ಕಪ್ಪೆ, ನಿನ್ನ ಕೊನೆ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಗೊಣಗಿಕೊಂಡ್ರೆ, ಅದನ್ನು ಕೇಳಿಕೊಂಡ್ರೆ ಇವನಿಗೆ ಗೊತ್ತಾಯ್ತು ಮಾರೆ, ಕಪ್ಪೆಲ್ಲ ಗೊತ್ತಾಯ್ತು ಇವನಿಗೆ, ಹೇಳಿಕೊಂಡು ಮುಚ್ಚಳ ತೆಗ್ದಾಯ್ತು, ಅದು ಹಾರಿ ಹೋಗಿ ಆಯ್ತು. ನೋಡಿ ಬಚಾವಾದ ನೋಡಿ. ಇಂಥ ನಮೂನೆಗಳು ಬಹಳ ಚೆನ್ನಾಗಿರುತ್ತೆ. ಇದಕ್ಕಿಂತ ಮೊದಲೊಂದು ಬಗೆ ಆಗಿತ್ತು. ಅರಸನ ಮನೆಯಲ್ಲಿ ಎಲ್ಲಿ ಹಣ ಕದ್ದೋಗಿದೆ, ತುಂಬ ದುಡ್ಡೆಲ್ಲ. ಇವನನ್ನು ತಂದು ಕೇಳಿದ್ದಾರೆ. ಇವನ್ ನಾಳೆ ಹೇಳುತ್ತೇನೆ ಅಂತ ಹೇಳುತ್ತಾನೆ. ಸುಮ್ಮನೆ ಟೈಮ್ ತಗೊಂಡು ಅವನು ಕೋಣೆಯೊಳಗೆ ಹಾಕಿದ್ರು. ಅವನದ್ದೇ ಆದ ರಾಜರದ್ದೇ ಕೋಣೆಯಲ್ಲಿ ಹಾಕಿದ್ದಾನೆ. ಇನ್ನೆಲ್ಲಿ ಓಡಿ ಹೋಗದಾಗೆ ಅವನೇನ್ ಮಾಡ್ತಾನೆ ನೋಡಿ. ಇವ ಕೋಣೆ ಕೂತು, ಇವನಿಗೆ ಗೊತ್ತಿಲ್ಲ, ಫೇಕ್ ಹೇಳಿದ್ನಲ್ಲ, ಕೋಣೆಯಲ್ಲಿ ಕೂತು ಆಚೀಚೆ ಓಡಾಡ್ತಾ ಇದ್ದಾನೆ. ಉಂಟು ನಾಳೆ ನಿನಗೆ ಚಾಟಿ 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 ಅಂತ, ಅಂದ್ರೆ ಚಾಟಿಯಲ್ಲಿ ಹೊಡಿತಾರೆ ಅವನಿಗೆ ಅಂತ ಅವನಿಗೆ ಕಲ್ಪನೆ. ಈ ಹೊರಗೆ ಕಿವಿ ಕೊಡ್ತಾ ಇದ್ದಾನೆ ಕದ್ದವಳು, ಅವಳು ಕದ್ದವಳು ಹೆಂಗಸದು. ಇವನಿಗೆ ಚಾಟಿ ಹೇಳಿದವನಿಗೆ ಚೇಟಿ ಹೇಳಿದಾಗ ಕೇಳ್ತದೆ. ಚೇಟಿ ಅಂದ್ರೆ ಕೆಲಸದವಳು ಅಂತ ಅರ್ಥ. ಇವ ಚಾಟಿ ಚಾಟಿ ಹೇಳೋದ್ರಲ್ಲಿ ಚೇಟಿ ಕೇಳಿದು, ಇವನ್ ನಾಳೆ ನನ್ನನ್ನು ಚೇಟಿ ಅಂತ ಹೇಳಿ ಕದ್ದದ್ದು ಅಂತ ಹೇಳ್ತಾನೆ, ನನ್ನನ್ನು ರಾಜರು ಮುಗಿಸ್ತಾರೆ ಹೇಳಿ ಅವಳು ಬಾಗಿಲು ಬಡ್ದು ಒಳಗೆ ಬಂದು, ದಮ್ಮೆ ನಾನು ಕದ್ದದ್ದು ಅಂತ ಹೇಳಿಬೇಡಿ, ನಿಮಗೆ ನಾನು ಉಪಕಾರ ಮಾಡ್ತೇನೆ. ಅದೆಲ್ಲ ಆಗುವುದಿಲ್ಲ ಅಂತ. ಸಂಪತ್ತು ಬೇಕಲ್ಲ, ಅದು ಅಲ್ಲಿ ಇಟ್ಟಿದ್ದೇನೆ ಒಂದು ಮರದ ಅಡಿಯಲ್ಲಿ, ಅದನ್ನು ಹೇಳಿಬಿಡಿ ನೀವು, ಅದು ಹೋಗ್ಲಿ, ನನಗೆ ತೊಂದರೆ ಇಲ್ಲ ಅಂತ ಹೇಳಿ. ಆಯ್ತು ಅಂತೀವ. ಮರುದಿನ ಹೇಳುವಾಗ ಚೇಟಿಯನ್ನು ಹೇಳದೆ, ಆ ಸಂಪತ್ತು ಅಲ್ಲಿದೆ ತಗೊಂಡೋಗಿ ಉಳಿದ ಮಾತು ಹೇಳೋದಿಲ್ಲ ಅಂತ ಬಾಯ ಮುಚ್ಚುತ್ತಾನೆ. ಅವ್ರಿಗೆ ಸಿಕ್ಕಿತ್ತಾ ಇಲ್ಲ ಸಂಪತ್ತು. ಹಾಗೆ ನೋಡಿ ಗಮ್ಮತ್ತು ಅಂದರೆ, ಇವ ಚಾಟಿ ಹೇಳಲಿಕ್ಕೆ ಹೋಗಿ ಅವಳಿ ಚೇಟಿ ಆಯ್ತದು. ಹೀಗೆಲ್ಲ ಏನೋ ಒಂದು ವಿಚಿತ್ರ ನಡೀತದೆ, ನಡೆಯುವುದಿಲ್ಲ ಅಂತಲ್ಲ, ಆದರೆ ಉದ್ದೇಶಪೂರ್ವಕ ಅಲ್ಲ, ವ್ಯತ್ಯಾಸ ವ್ಯವಸ್ಥೆ ಉಂಟು, ಪ್ರಯೋಜನ ಆಗಲಿ. ಅದರಿಂದ ಫಲ ಬಂತು ಅಂತೇಳಿ ಫಲ ಆಯ್ತಲ್ಲ,
ಜ್ಯೋತಿಷಿ ಬಂದ ಕಲ್ತ್ಕೊಂಡ ಜ್ಯೋತಿಷಿ ಏನುಂಟು ಹೇಳಿ, ಏನೋ ಗೊಣಗಿಕೊಂಡ ಬಚವಾದ. ಇದು ಇಷ್ಟೇ ಫಲ ಸಂವಾದ. ಬೇಕಾ ನಿಮಗೆ? ಎಂತ ತಪ್ಪು ಮಾಡಿದ್ದಕ್ಕೂ ಫಲ ಸಿಗ್ತದೆ, ಎಂತ ಕಳ್ಳಕಾಕನಿಗೂ ಒಳ್ಳೇದಾಗ್ತದೆ. ನೋಡಿ, ದೇವರು ಸೊತ್ತನ್ನೇ ಕದೀತಾ ಇದ್ದಾನೆ, ಸಿಕ್ಕಿ ಬೀಳುವುದಿಲ್ಲ. ಏನು ಮಾಡುವ? ಅದೇ ಇಲ್ಲದವರ ಮೇಲೆ ಆಪಾದನೆ ಬಿದ್ದವರನ್ನು ಕೊಳೆಸ್ತಾರೆ. ಹಾಗಾಗಿ ಫಲ ಬಂತು ಅಂತೇಳಿ ತಪ್ಪನ್ನು ಸರಿ ಅಂತ ಹೇಳಲಿಕ್ಕೆ ಹೋಗಬೇಡಿ. ಯಾವ ಕಾಲದಲ್ಲಿ ಇಲ್ಲ. ಏನು ಜ್ಯೋತಿಷ ಸನ್ಮಾನ ಮಾಡು, ಜ್ಯೋತಿಷ್ಯ ಭಾಸ್ಕರ ಅಂತೇಳಿ ಅವನಿಗೆ ಉಪಾಧಿ ಕೊಟ್ಟು ಮೆರೆಯಿಸುವುದಾ? ಅವನಿಗೆ ಗಂಧ ಗಾಳಿ ಗೊತ್ತಿಲ್ಲ. ಸರಿ ಇಲ್ಲಕ್ಕೆ ಹೇಳಿದ್ರೆ 9 ಗ್ರಹಗಳು ಯಾವುದು ಹೇಳಲಿಕ್ಕೆ ಬರುವುದಿಲ್ಲ ಅವನಿಗೆ. ಈ ನಮೂನೆ ಇರೋದ್ರಿಂದ ಭಗವಂತನೇ ಫಲವನ್ನು ಕೊಡಲಿರಲಾಗಿ ಎಲ್ಲವನ್ನು ಸಹ ಭಗವಂತನಿಗೆ ಸಮರ್ಪಿಸುವ ಮೂಲಕ ಜ್ಞಾನದ ಬಲದಿಂದ ಅವರು ಶೈನ ಆಗ್ತಾರೆ, ಬೇರೆ ಯಾವುದನ್ನು ಇಷ್ಟಪಡುವುದಿಲ್ಲ ಅಂತ ಭೀಷ್ಮ ಹೇಳುತ್ತೆ. ಅದರಿಂದ ತಿಳಿದವರು ಫಲವನ್ನು ನೋಡಿ ಕೆಲಸ ಮಾಡುವುದಿಲ್ಲ, ಭಗವಂತನ ಎಚ್ಚರದಿಂದ. ಅದಕ್ಕೂ ಮುಖ್ಯವಾದ ಧರ್ಮ ಯಾವುದು? ಮೋಕ್ಷ ಧರ್ಮ. ಇನ್ನು ಮುಂದೆ ಬರಬೇಕು. ಅದನ್ನೆಲ್ಲಿ ಹೇಳಿದ್ದದನ್ನೇ ಮೇಧಾವಿ ಚಾಪಿ ಉತ್ತರಂ. ಉತ್ತರಂ ಅಂದರೆ ಅತ್ಯಂತ ಎತ್ತರದ, ಅದರ ಆಚೆಗಿನ ಸ್ವರ್ಗಕ್ಕೂ ಮೇಲಿನ ಸ್ಥಾನವನ್ನು, ಮೋಕ್ಷವನ್ನು ಚಿಂತನೆ ಮಾಡಿ. ಹೀಗಾಗಿ ರಾಜನಾದವ ಯಾರನ್ನೆಲ್ಲ ಹೇಗೆ ಮನ್ನಣೆ ಮಾಡಬೇಕೇನತಕ್ಕಂಥ ಇಲ್ಲಿ ಒಂದು ಗೆರೆ ಉಂಟಲ್ಲ, ಭಾರಿ ದೊಡ್ಡ ಮಟ್ಟಿನದ್ದು, ತುಂಬಾ ವಿಚಿತ್ರವಾದ ಚಿಂತನೆಯನ್ನು ಕೊಡ್ತದೆ. ಬೇಕಾದಷ್ಟು ಕಡೆ ಉಪಯೋಗ ಆಗುವಾಗಿ ಋತ್ವಿಕ್ ಪುರೋಹಿತ ಆಚಾರ್ಯಾನ್ ಸತ್ಕೃತಾನ್ ಅಭಿಸತ್ಕೃತಾನ್ ನ ಬ್ರಾಹ್ಮಣಾನ್ ಘಾತಯೇತ ಏತತ್. ಬಹಳ ಚೆನ್ನಾಗಿ ಹೇಳ್ತಾನೆ. ದೋಷಾನ್ ಪ್ರಾಪ್ನೋಪಿ ಘಾತಯನ್. ಋತ್ವಿಕ್ ಆಚಾರ್ಯ, ಋತ್ವಿಕ್ ಪುರೋಹಿತಾಚಾರ್ಯಾನ್ ಅಂತ 3 ಶಬ್ದ ಹೇಳ್ತದೆ ಭಾರತ. ಯಾಕೆ ಹೀಗೆ ಮಾಡಿದೆ ಅಂತ ಯಾರಿಗೂ ಹೆಚ್ಚು ಗೊತ್ತಿಲ್ಲ. ನಮಗೆ 10 ವ್ಯಾಖ್ಯಾನಗಳು ಭಾರತಕ್ಕೆ ಸಿಗ್ತವಾದರೂ ಇಂಥ ವಿಶೇಷ ಸಂದರ್ಭಗಳಲ್ಲಿ ಅವುಗಳ ಮೌನವನ್ನು ಪಡಿತಾವೆ. ಋತ್ವಿಕ್ ಅಂದ್ರೆ ನಮಗೆ ಗೊತ್ತುಂಟು, ಪುರೋಹಿತ ಅಂದ್ರೆ ಗೊತ್ತುಂಟು, ಆಚಾರ್ಯ ಅಂತ ಗೊತ್ತುಂಟು. ಎಂತ ಗೊತ್ತುಂಟು? ಗೊತ್ತುಂಟು ಅಂತ ಶಬ್ದ ಗೊತ್ತುಂಟು ಅಷ್ಟೇ. ಪುರೋಹಿತನನ್ನೇ ಋತ್ವಿಕ್ ಅಂತಲೇ ಕರೀತಾರೆ, ಪುರೋಹಿತನನ್ನೇ ಆಚಾರ್ಯ ಅಂತಲೇ ಹೇಳ್ತಾರೆ. ಸಾಮಾನ್ಯ ಆಚಾರ್ಯನನ್ನು ಪುರೋಹಿತ ಹೇಳುವುದಿಲ್ಲ, ಋತ್ವಿಕ್ ಹೇಳುವುದು ಕಡಿಮೆ. ಇದು 3 ಒಟ್ಟು ಬಂದದ್ರಿಂದ ಇದು ದೊಡ್ಡ ಬ್ರಹ್ಮಧರ್ಮ ಅಂತ ಇಟ್ಟುಕೊಳ್ಳುವ. ಇದು ಹೋಮ ಮಾಡುವವರನ್ನು, ಯಾಗ ಮಾಡುವವರನ್ನು ಮಾತಾಡಿಸ್ತದೆ, ಪ್ರಕ್ರಿಯೆಗಳನ್ನು ಬಲ್ಲವರನ್ನು ಹೇಳ್ತದೆ ಈ ಶಬ್ದ. ಇಲ್ಲಿ ಪುರೋಹಿತ ಅಂದ್ರೆ ನಮಗೆ ಗೊತ್ತುಂಟು, ಮಧ್ಯದ ಶಬ್ದ ಚೆನ್ನಾಗಿ ಅರ್ಥ ಆಗ್ತದೆ. ಪುರೋಹಿತ ಅಂದ್ರೆ ಹೋಮ ಹವನಗಳನ್ನು ಇನ್ನೊಬ್ಬರ ವಿಷಯದಲ್ಲಿ ನಡೆಸಿಕೊಡುವವನು ಅಂತ ಅರ್ಥ. ಯಜಮಾನ, ರಾಜನೇ ಯಜಮಾನ ಆಗ್ತಾನೆ ಇಟ್ಟುಕೊಳ್ಳಿ, ವೈಶ್ಯನು ಯಜಮಾನ ಆಗುವುದು, ಬ್ರಹ್ಮನು ಯಜಮಾನ ಆಗುವುದು ವಿಷಯ ಅಲ್ಲ. ಆದರೆ ಇನ್ನೊಬ್ಬರ ವಿಷಯದಲ್ಲಿ ಯಜ್ಞವನ್ನು ಮಾಡುವವನು ಪುರೋಹಿತ, ಮುಂದಾಗಿ ಹಿತವನ್ನು ಬಯಸುವವ, ಪೂರ್ಣವಾದ ಒಳ್ಳೆಯದನ್ನು ನಡೆಸಿಕೊಡುವವ. ಅವನು ಯಾಗ ಪ್ರಕ್ರಿಯೆಯನ್ನು, ಹೋಮ ಚಿಂತನೆಯನ್ನು ಚೆನ್ನಾಗಿ ತಿಳಿದಿದ್ದಾನೆ, ನಡೆಸ್ತಾನೆ. 2 ವಿಷಯ ಅವನಲ್ಲಿ. ತಿಳುವಳಿಕೆ ಇದೆ, ಪ್ರಾಕ್ಟಿಕಲ್ ನಾಲೆಜ್ ಉಂಟು. ಥಿಯರಿ ಇದೆ, ಪ್ರಾಕ್ಟಿಕಲ್ ಇದೆ. ಇವನು ಪುರೋಹಿತ. ಋತ್ವಿಕ್ ಇದ್ದಾನಲ್ಲ, ಅವನಿಗೆ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ, ಥಿಯರಿ ಇದೆ ಅವನ ಹತ್ರ. ಋತ್ವಿಕ್ ಅಂದ್ರೆ ವೇದಗಳನ್ನು ಅರಿತವನು ಋಕ್. ಅದನ್ನು ಬಹಳ ಚೆನ್ನಾಗಿ ತನ್ನ ವಶ ಮಾಡಿಕೊಂಡಿದ್ದಾನೆ ಅಥವಾ ಅರಿತಿದ್ದಾನೆ, ತಿಳಿದಿದ್ದಾನೆ. ಋಕ್ ತಿಳಿದವ ಅಂತ ಹಿಡ್ಕೊಳ್ಳಿ. ತಿಳಿದವ ತ್ವಿ, ತಿಳಿದವ ಅಂತ ಹಿಡ್ಕೊಳ್ಳಿ ತ್ವಿಯಿಂದ. ಋತ್ವಿಕ್ ಅಂದ್ರೆ ಋಕ್ ತಿಳಿದವ, ಋತ್ವಿಕ್. ವೇದ ಪಾಠ ಆಗಿದೆ, ಪ್ರಯೋಗ ಪಾಠ ಆಗಲಿಲ್ಲ, ಅವನು ಋತ್ವಿಕ್ ಅಂದ್ರೆ 1ನೇ ಕೆಟಗರಿ. ಪುರೋಹಿತ 2ನೇ ಕೆಟಗರಿ. ವೇದ ಪಾಠವಾಗಿದೆ, ಪ್ರಯೋಗದಲ್ಲಿ ಅವನು ಕೂತಿದ್ದಾನೆ. ಆಚಾರ್ಯ ಇದ್ದಾನಲ್ಲವೇ 3ನೇವ. 3ನೇವೇನು ಕೇಳಿದ್ರೆ ಇಂಥ ಪುರೋಹಿತನನ್ನು, ಋತ್ವಿಗಳನ್ನು ತಯಾರು ಮಾಡುವವ, ಗೈಡ್ ಮಾಡುವವ. ಅವ 3ನೆಯ ಹಂತದಲ್ಲಿ ಇದ್ದಾನೆ. ಅವನು ಓಲ್ಡೆಸ್ಟ್, ದೊಡ್ಡವ, ಹಿರಿಯ. ಹಾಗಾಗಿ 3 ಹಂತ. 3 ಹಂತವನ್ನು ಮಧ್ವಾಚಾರ್ಯರು ಗಮನಿಸಿದ್ದಾರೆ, ಗುರುತಿಸಿದ್ದಾರೆ. ಎಲ್ಲಿ ಗುರುತಿಸಿದ್ದಾರೆ ಅಂದ್ರೆ ದಕ್ಷಿಣೆ ಕೊಡುವಾಗ ಗುರುತಿಸ್ತಾರೆ. ಇವರೆಲ್ಲ ಕಾರ್ಯಕ್ರಮಕ್ಕೆ ಬರ್ತಾರೆ. ಆಚಾರ್ಯ ಸ್ಥಾನದಲ್ಲಿ ನಿಂತು ನಡೆಸ್ತಾನೆ ಬ್ರಹ್ಮಪಟ್ಟದಲ್ಲಿ. ಪುರೋಹಿತ ನಡೆಸಿಕೊಡ್ತಾನೆ, ಇವ ಸಾಮಾನ್ಯ ವರ್ಷದವ. ಆಚಾರ್ಯ 70ರ ಆಚೆಗೆ ಅಥವಾ 70ರ ಹತ್ತಿರದವ. ಪುರೋಹಿತ 50ರ ಈಚಿನವ, 60-65ರ ಹತ್ತಿರದವ. ಋತ್ವಿಕ್ 30ರ ಹತ್ತಿರದವ. ಈಗ ತಾನೇ ಮದುವೆಯಾಗಿ ಬಂದವ ಕೆಲವೊಮ್ಮೆ. ಹಾಗಾಗಿ 40ರ ಇದೆಲ್ಲ ತಂತ್ರ, ಇದು ಸಂಹಿತೆಗಳಲ್ಲೆಲ್ಲ ಇವರ ವರ್ಷಾಂತರಗಳು, ಯೋಗ್ಯತೆಗಳು ಎಲ್ಲದರ ಬಗ್ಗೆ ಮಾತುಗಳಿವೆ. ನಾನು ಕೆಲವು ಹೊತ್ತಗೆಗಳಲ್ಲಿ ಅದನ್ನು ಕೊಟ್ಟಿದ್ದೇನೆ, ಹೇಗೆ ಯಾರು ಅಂತ. ಹಾಗಾಗಿ ಹೀಗೆ ಈ 3 ಜನರನ್ನು ಆಚಾರ್ಯರು ಗುರುತಿಸಿ
ಆಚಾರ್ಯನಿಗೆ ಏನು ಕೊಡ್ತೀರಿ ನೀವು, ಒಂದು ಸುಮಾರಾಗಿ 12 ದಾನ ಕೊಡ್ತೀರಿ ಅಂತ ಆಗಿಬಿಟ್ರೆ, ಹಿಂದೆಲ್ಲ ಗೋದಾನ, ಇಲ್ಲ ಅಂದರೆ ಚಿನ್ನದ ನಾಣ್ಯ ಒಂದು 100 ಕೊಡ್ತೀರಿ ಅಂತ ಆದರೆ ಅದರ ಅರ್ಧದಷ್ಟು ಪುರೋಹಿತನಿಗೆ ಕೊಡ್ಲಿಕ್ಕೆ. ಹಾಗೆ ಆಚಾರ್ಯ ಅಷ್ಟು ಎತ್ತರದವ, ತಯಾರು ಮಾಡಿದವ, ಅವ ಸೀನಿಯರ್ ಬೇರೆ, ಅವನ ಅಭ್ಯಾಸ ಉಂಟವನಲ್ಲಿ, ಇಂಥ ಪುರೋಹಿತರನ್ನು ಸುಮಾರು ಮಾಡಿದ್ದಾನವ. ಆದರೆ ಅವನಿಗೆ ಕೊಡುವುದರ ಅರ್ಧ ಮಟ್ಟದಲ್ಲಿ ಪುರೋಹಿತನಿಗೆ ಒಂದು 6 ದನ, ಒಂದು 50 ನಿಷ್ಕ ಸುವರ್ಣ ಆಗಿ, ಅವನಿಗಿಂತ ಅರ್ಧವನ್ನು ಋತ್ವಿಗೆ ಕೊಡ್ಲಿಕ್ಕೆ, ಅಂದರೆ ಅವನಿಗೆ 3 ದನ 25 ನಿಷ್ಕ ಕೊಡ್ಲಿಕ್ಕೆ. ಇಂಥ ಗ್ರಡೇಷನ್, ಇಂಥ ವ್ಯವಸ್ಥೆಯನ್ನು ಆಗಲೇ ಅವರು ಸಮಾಜದಲ್ಲಿ ಗುರುತಿಸಿ ಹೇಳಿದ್ದಾರೆ. ಇದನ್ನು ಭಾರತ ಇಲ್ಲಿ ಗಮನಿಸಿದೆ. ಅಂದರೆ ಆಚಾರ್ಯರು ಈ ಭಾರತವನ್ನು ಗಮನಿಸಿ ಅದರ ಬಗ್ಗೆ ವ್ಯವಹಾರವನ್ನು ಉಲ್ಲೇಖ ಮಾಡಿದ್ದು, ಇದನ್ನು ಯಾರು ಉಲ್ಲೇಖ ಮಾಡಿಲ್ಲ. ಇದು ದೊಡ್ಡದು ಇಲ್ಲಿ ಸಂಗತಿ. ಭೀಷ್ಮರ ವಾಕ್ಯದಲ್ಲಿ ಋಗ್ವೇದ ಪುರೋಹಿತಾಚಾರ್ಯಾನ್ ಸತ್ಕೃತಾನ್ ಅಭಿಸತ್ಕೃತಾನ್, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ವೇದವನ್ನು ಉಳಿಸಿದ್ದಾರೆ, ಯಜ್ಞಯಾಗಗಳನ್ನು ನಡೆಸಿಕೊಡ್ತಾರೆ. ಅಂದರೆ ಇನ್ನೊಮ್ಮೆ ವೇದವನ್ನು ಉಳಿಸಿದ್ದಾರೆ ಪ್ರಾಯೋಗಿಕವಾಗಿ. ಅದನ್ನು ತಿಳಿಸಿಕೊಟ್ಟು ಅಂತ ಜನರನ್ನು ಅವನು ತಯಾರು ಮಾಡ್ತಾ ಇದ್ದಾನೆ. ಹೀಗೆ ಸನಾತನ ಧರ್ಮವನ್ನು ಉಳಿಸಿಕೊಳ್ಳುವುದರಲ್ಲಿ ಒಳ್ಳೆ ಕೆಲಸ ಮಾಡಿದವರು. ಅಭಿಸತ್ಕೃತಾನ್, ಉಳಿದವರು ಅವನನ್ನು ಚೆನ್ನಾಗಿ ಗೌರವಿಸಿದ್ದಾರೆ. ಅಭಿತಃ, ಜನರಿಂದ ಚೆನ್ನಾಗಿ ಗೌರವಿಸಲ್ಪಟ್ಟವರು, ಅವರು ತಮ್ಮ ಕೆಲಸವನ್ನು, ವೇದ ಕೆಲಸವನ್ನು ನಡೆಸಿಕೊಟ್ಟವರು. ಇಂಥವರನ್ನು ಯಾವತ್ತೂ ಸಹ ಸಮಾಜದಲ್ಲಿ ಘಾಸಿಯಾಗುವಂತೆ ಮಾಡಬಾರದು. ರಾಜ ಅವರನ್ನು ನೋಡಿಕೊಳ್ಳಬೇಕು, ಚೆನ್ನಾಗಿ ನೋಡಿಕೊಳ್ಳಬೇಕು. ಒಂದೊಮ್ಮೆ ಅವರಿಗೆ ತೊಂದರೆಯಾದರೆ ರಾಜನಿಗೆ ದೋಷ ಬರ್ತದೆ, ಅವನು ನರಕಾದಿ ಅನರ್ಥಗಳನ್ನು ಪಡಿತಾನೆ. ದೋಷಾನ ಪ್ರಾಪ್ನೋಪಿ ಘಾತಯನ್, ಅವರಿಗೆ ಹಿಂಸೆ ಆದರೆ ರಾಜನಿಗೆ ಪರಮಹಿಂಸೆ ಆಗ್ತದೆ, ಜಾಸ್ತಿ ಆಗ್ತದೆ. ಇದನ್ನು ನೋಡಿಕೊಳ್ಳಬೇಕಾದೊಂದು ಬಹಳ ಎಚ್ಚರದ ದೊಡ್ಡ ನೋಟಿಸ್ ಭೀಷ್ಮರು ಈ ಧರ್ಮದ ಚಿಂತನೆಯಲ್ಲಿ ಹೇಳ್ತಾರೆ. ಇದು ನಮಗೆ ಪ್ರಮಾಣ, ಯಾರು ಜ್ಞಾನಿಗಳು, ಏತದ್ ಪ್ರಮಾಣಂ ಲೋಕಸ್ಯ, ಜ್ಞಾನಿಗಳೇ ನಮಗೆ ಮುಖ್ಯವಾದಂತಹ ಮಾರ್ಗದರ್ಶಕರು, ಅವರು ನಮಗೆ ಲೀಡರ್. ಚಕ್ಷುರೇತತ್, ಅವರು ನಮಗೆ ಕಣ್ಣು, ಅವ್ರು ನೋಡಿದಾಗೆ ಹೋದ್ರೆ ಸಾಕು, ಅವ್ರ ಬೆನ್ನಿಂದ ನಾವು ಕಣ್ಮುಚ್ಚಿ ಹೋಗ್ಬೋದು. ಸನಾತನಂ, ಶಬ್ದದ ಭಂಡಾರ ಇರುವುದಲ್ಲಿ, ವೇದ ಚಿಂತನೆ, ಜ್ಞಾನದ ಮೂಟೆ, ಹೊತ್ತಗೆಯ ಸಾಮ್ರಾಜ್ಯ ಎಲ್ಲ ಅವರೇ ನಮಗೆ. ಅದನ್ನು ಅವರೇ ನಮಗೆ ಪ್ರಮಾಣ. ಅವ್ರು ಮಾಡಿದ್ದು ಸರಿ, ಅವ್ರು ಹೇಳಿದ್ದು ರೀತಿ. ತತ್ ಪ್ರಮಾಣೇನ ಗಾಹೇತ ತೇನ ತತ್ ಸಾಧ್ವ ಸಾಧುವ. ಒಳ್ಳೆದು ಕೆಟ್ಟದ್ದನ್ನು ಅವರಿಂದ ಕೇಳಿಕೊಂಡು ನಾವು ತೀರ್ಮಾನ ಮಾಡಬೇಕು ಹೊರತು ನಮ್ಮ ಹಾಗೆ ಅಲ್ಲ. ರಾಜನಿಗೆ ಅವರೇ ಪ್ರಮಾಣ, ಅವರೇ ಮುಖ್ಯವಾದಂತಹ ಸೊತ್ತುಗಳಾಗಿದ್ದಾರೆ, ಅವರೇ ಎಲ್ಲರಿಗೂ ಕಣ್ಣು ಆಗಿದ್ದಾರೆ. ಕಣ್ಣು ನೋಡಿ ಕಾಲಿಡಬೇಕಲ್ಲ, ನಡೆಸಿಕೊಡಬೇಕಲ್ಲ ಕೆಲಸ. ಹಾಗಾಗಿ ಅವರನ್ನೇ ನೀನು ಪ್ರಮಾಣರನ್ನಾಗಿ ಅವರನ್ನು ಆಶ್ರಯಿಸಬೇಕು. ಆದರೆ ನಮಗೆ ಅವರನ್ನು ಸಾಕುವುದು ಪ್ರಧಾನ ಆಗಿದೆ. ಎಂತ ತಪ್ಪಿದ್ರು ಎಂತ ಸರಿ ಇದ್ರು ಕೇಳಬೇಕಾದವರಲ್ಲಿ. ಮತ್ತೆ ಉಳಿದವರು ಸುಮಾರು ಜನ ವಿರೋಧಿಸ್ತಾರಲ್ಲ ಮಾರ, ಹೇಳಿದರೆ ಅದು ಇದ್ದದೇ ಮಾರಾಯ ಅಂತಾರೆ ಭೀಷ್ಮರು. ನಾನು ಹಾಗೆ ಹೇಳಿದ್ದಲ್ಲ, ತಾಮಸರೇ ಹೆಚ್ಚಿರುವುದು. ನೀವು ಓಟು ಕೇಳಿಕೊಂಡು ಒಂದೊಮ್ಮೆ ಬಹುಮತದಿಂದ ನೀವು ಒಂದೊಮ್ಮೆ ಕೆಲಸ ಮಾಡೋದಾದರೆ ಎಲ್ಲರೂ ಹೇಳುವಂಥದ್ದು ಎಲ್ಲ ನಾಶವನ್ನೇ, ನುಂಗಿ ನೆನೆಯುವುದನ್ನೇ ಹೇಳ್ತಾರೆ. ಯಾಕೆ? ಕೆಟ್ಟವರೇ ಹೆಚ್ಚಿರ್ತಾರೆ. ಈಗ ನಾವು ಚೀಟಿ ಹಾಕಿ ಬಿಡುದು, ಕೇಳಿ ಬಿಡುದು, ಎಲ್ಲರ ಹತ್ರ ಚೀಟಿ ಆಗುದಿಲ್ಲ, ಕೇಳುದು. ಎಲ್ಲರೂ ಅವರವರ ಸೊತ್ತನ್ನು ಅವರವರು ಕದಿಲಿಕ್ಕೆ ಬರ್ತದೆ, ಕಳ್ಳತನವನ್ನು ಒಪ್ಪಿಕೊಳ್ಳುವ. ಹಾಗೆ ಒಪ್ಪಿಕೊಳ್ಳುವ ಹೇಳುವವರು ಹೆಚ್ಚು ಜನ ಕೈ ಮೇಲೆ ಮಾಡ್ತಾರೆ. ಯಾಕೆ? ಅದು ಖುಷಿ ಆಗ್ತದೆ. ಶಾಲೆಯಲ್ಲಿ ಮಕ್ಕಳು ಕದ್ದು ತರ್ತಾರೆ ಬೇಕಾದ್ರೆ, ಪೆನ್ನು, ಪೆನ್ಸಿಲು, ರಬ್ಬರು, ಕೈವಾರ, ಹಾಗೆ ಹೀಗೆ ಅಂತ. ಪೇಟೆಯಲ್ಲಿ ಕದೀತಾರೆ ಸರ, ಉಂಗುರ, ವಾಚು, ಬ್ಯಾಗ್ ಅಂತ ಹೇಳಿಕೊಂಡು. ನೀವು ಕಳ್ಳರ ಒಪ್ಪುವವರು ಹೇಳಿ ಕೈ ಎತ್ತಿ ಹೇಳಿದ್ರೆ ಎಲ್ಲರೂ ಕೈ ಎತ್ತುತ್ತಾರೆ. ಯಾರೋ ಪಾಪ ದುರ್ಬಲ ಆಗದೇ ಇದ್ದವ ಮಾತ್ರ ಬೇಡ ಅಂತ ಹೇಳುವ. ಯಾಕೆ ಬೇಡ ಹೇಳೋದು? ನನಗೆ ಆಗುದಿಲ್ಲ ಕದೀಲಿಕ್ಕೆ, ನಂದೇ ಎಲ್ಲ ಕದೀತಾರೆ ಅಂತ. ಅಥವಾ ಏನು ಇಲ್ಲದವ ಬಡವ ಎಲ್ಲಿ ಆದರೂ ಸೇರಿಕೊಂಡ. ಅದು ಬಹಳ ಚೆನ್ನಾಗಿ ಹೇಳ್ತಾನೆ, ಅದಲ್ಲ ಕೇಳಬೇಡ ಅಂತ. ಬಹವಃ ಗ್ರಾಮ ವಾಸ್ತವ್ಯ ದೋಷಾನ್ ಬ್ರೂಯುಹು ಪರಸ್ಪರಂ. ಸುಮಾರು ಜನ ಊರಿನವರೆಲ್ಲ ಮಾಮೂಲಿ ಜನರು ಅಂತ ಹೇಳಲಿಕ್ಕೋಸ್ಕರ ಹೇಳಿದ್ದು. ಅವರು ಇಂದ್ರಿಯ ಗ್ರಾಮದಲ್ಲಿ ಬದುಕುವವರು, ದೇವರ ವಿಷಯದಲ್ಲಿ ಎಚ್ಚರ ಆಗದವರು ಅಂತ. ಗ್ರಾಮ ಅಂದರೆ ಇಂದ್ರಿಯ ಗ್ರಾಮ. ತಿನ್ನು ತಿರುಗುವುದರಲ್ಲೇ ಆದವರು. ಅವರಿಗೆ ಹ್ಯಾಂಡ್ ಟು ಮೌತ್ ಆದರೆ ಸರಿ, ದಿನ ರಾತ್ರಿ ಕಳೆದ್ರೆ ಆಯ್ತು, ಅಲ್ಲಿಗೆ ಮುಗಿದೋಯ್ತು, ಅದರ ಆಚೆಗೆ ಇಲ್ಲ. ಎಷ್ಟು ಜನರಿಗೆ ಉಂಟು ದೇವರ ಪ್ರಜ್ಞೆ? ಎಷ್ಟು ಜನರಿಗೆ ದೇವಸ್ಥಾನ ಇದ್ರೂ ಸಹ ಹೋಗ್ಲಿಕ್ಕೆ ಗೊತ್ತಿಲ್ಲ, ಅಥವಾ ಅವರು ಹೇಳಿದ್ದು ಯಾಕೆ ಕೇಳೋದಿಲ್ಲ ಅವರು? ಎಷ್ಟು ಜನ ಎಲ್ಲ ಬೆಳಿಗ್ಗೆ ಬೇಗ ಹೇಳ್ತಾರೆ, ಹೇಳ್ತೀರ ನೀವು ಸೂರ್ಯೋದಯಕ್ಕಿಂತ ಮೊದಲು? ಇಲ್ಲವ, ಅದು ತಣ್ಣೀರು ಮೀಬೇಕು, ಬಿಸಿನೀರು ಕುಡಿಬೇಕು ಅಂತ ಒಳ್ಳೆ ಆಯುರ್ವೇದ ಶಾಸ್ತ್ರ, ವೈದ್ಯಶಾಸ್ತ್ರ. ಏನು ಮಾಡ್ತಾರೆ ಅವರು? ಹಾಗೆ ಮಾಡೋದೇ ಇಲ್ಲ, ಎಂದೆಂದದು ಮಾಡ್ತಾರೆ. ಮೀಲಿಕ್ಕೆ ಬಿಸಿನೀರು ಮಾಡ್ತಾರೆ, ಕುಡಿಲಿಕ್ಕೆ ತಣ್ಣೀರು ಮಾಡ್ತಾರೆ.
ಉಲ್ಟಾ ಬಲ್ಟಾ ಮಾಡ್ತಾರೆ, ಅವ್ರಿಗೆ ಹೆಚ್ಚು ಕಡಿಮೆ ಆಗ್ತದೆ. ಇದರಿಂದ ಏನಾಗ್ತದೆ, ವೈದ್ಯರು ಹೇಳಿದ್ದು ಕೇಳದೇ ಇದ್ರಿಂದ ವೈದ್ಯರಿಗೆ ಪ್ಲಸ್ ಲಾಭ ಆಗ್ತದೆ, ಅವರಿಗೆ ಕಮಾಯಿ ಜಾಸ್ತಿ ಆಗ್ತದೆ. ಹಾಗಾಗಿ ಊರಿನವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ಅವ್ರು ಏನ್ ಬೇಕಾದ್ರೆ ತಪ್ಪು ಸುಳ್ಳು ಎಲ್ಲ ಹೇಳಿ, ಅವರ ಮೇಲೆ ಆಕ್ಷೇಪಣೆ ಮಾಡಲಿ. ಅವರೆಲ್ಲ ಹೇಳ್ತಾರೆ ಅವರಿಗೆಲ್ಲ ಕೊಟ್ಟದ್ದು ನಮಗಿಲ್ಲ ಆಗ್ತದೆ ಅಂತ. ನೋಡಿ, ಇವರು ಬಹುಮಂದಿ ಇದ್ದಾರೆ, ಆದರೂ ಅಲ್ಪ ಜನರ. ಅದೇ ಸೈಂಟಿಸ್ಟ್ ರೈವಿಯರ್ ಒಬ್ಬ ಇದ್ದಂತೆಲ್ಲ ಬಹಳ ಹಿಂದೆ, ಅವನು ಹೇಳಿಕೊಂಡು ಅವನದ್ದು ಗೆರೆಗಳು ಬಂದಿವೆ. ನಾನು ನನ್ನ ಸಮಯದಲ್ಲಿ ಭಾರತದಲ್ಲಿ ಇದ್ದಾಗ ಎಷ್ಟು ಸಮಯದಲ್ಲಿಯೂ ನನಗೆ ಒಂದು ಬ್ರಾಹ್ಮಣನನ್ನೇನು ಕನ್ವರ್ಟ್ ಮಾಡಲಿಕ್ಕೆ ಆಯಿತು ಹೊರತು ನನಗೆ ಆಗಲೇ ಇಲ್ಲ. ಬ್ರಹ್ಮವರ್ಗದವರನ್ನು ನೀವು ಎಂದಿನವರೆಗೆ ನೀವು ಅಲ್ಲಿ ಇಲ್ಲ ಮಾಡುವುದಿಲ್ಲ, ಅಲ್ಲಿಯವರೆಗೆ ನಮಗೆ ಮತಾಂತರ ಮಾಡಲಿಕ್ಕೆ ಆಗುವುದಿಲ್ಲ. ಇಲ್ಲಾದ್ರೆ ನಾನು ಖಂಡಿತವಾಗಿ ಇಡೀ ಭಾರತದವನ್ನು ಮತಾಂತರಗೊಳಿಸ್ತಿದ್ದೆ ಕ್ರಿಶ್ಚಿಯಾನಿಟಿಗೆ. ಆದರೆ ಬ್ರಹ್ಮವರ್ಗ ಇಲ್ಲದೆ ಹೋಗಿದ್ರೆ ಮಾತ್ರ, ಬ್ರಹ್ಮವರ್ಗ ಇರಲಾಗಿ ಇಡೀ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಜೀವಮಾನದಲ್ಲಿ ಒಬ್ಬರನ್ನು ನಾನು ಕನ್ವರ್ಟ್ ಮಾಡಿದೆ ಅಂತ, ಏನೋ ದುಡ್ಡು ಕೊಟ್ಟ ಚುಚ್ಚು ಏನೋ ಮಾಡಿದ್ನೇನೋ ಮೋಸ ಅಷ್ಟೇ. ಅವನು ಪಾಪ ಸರಿಯಾಗಿ ಬ್ರಾಹ್ಮಣನಾಗಿದ್ನೋ ಎಲ್ಲೋ ಗೊತ್ತಿಲ್ಲ, ನಾವು ಅದನ್ನು ಬೈಕೊಳ್ಬಹುದು ಅಂತ. ಆದರೂ ಅವನು ಹೇಳಿದ್ದು ರೆಕಾರ್ಡೆ. ಅದನ್ನ ಹೇಳ್ತಾನೆ, ನೂರಾರು ಜನರು ಊರಿನವರು ಎಷ್ಟು ಬೇಕಾದರೂ ಸುಳ್ಳು ತಪ್ಪು ಎಲ್ಲ ಹೇಳಿಕೊಂಡ್ರು, ನತೇಶಾವತನಾಥ ರಾಜ ಸತ್ಕುರ್ಯಾತ್ ಘಾತಯಿತವ. ಅವರ ಮಾತಿನಿಂದ ಹೆಸೆಯಿಂದ ನೀನು ಹೇಗೆ ಹೋಗಿಕೊಂಡು ಅವನಿಗೆ ಸನ್ಮಾನ ಮಾಡೋದಾಗ್ಲಿ ಬಡಿಯುವುದಾಗ್ಲಿ ಮಾಡಬೇಡ. ಒಳ್ಳೆದು ಕೆಟ್ಟದ್ದು ತೀರ್ಮಾನ ತಗೊಳ್ಳಿಕ್ಕಿರಬೇಕಾದ್ದು ಜ್ಞಾನಿಗಳ ಕೇಳಿಕೊಳ್ಳುವುದರಲ್ಲೇ ಹೊರತುಪಡಿಸಿ ಊರಿನವರನ್ನು ಬಹುಮತ ಕೇಳ್ತೇನೆ ಹೇಳಿದ್ರೆ ಬಹುಮತದಲ್ಲಿ ಹೇಸಿಗೆ ಆಗುದು, ಹಾಳೆ ಆಗುದು. ಬಹುಮತದಲ್ಲಿ ಇನ್ನೊಂದು ಬದಿಯಿಂದ ಕೇಳಿಬಿಡಿದಂಥದ್ದು ರಾಜ ಬೇಕೋ ಬೇಡ, ಒಂದು ಬೇಡ ಅಂತಾರೆ ನೋಡಿ, ಆಗ ರಾಜನೇ ಹೋಗ್ಬೇಕಾಗ್ತದೆ. ಆದರೆ ರಾಜ ಬಹುಮತದವರನ್ನು ಮಾತಾಡಿಸ್ಲಿಕ್ಕೆ ಬಾರ, ಅವರು ಹೇಳಿದಾಗ ಕೇಳಲಿಕ್ಕೆ ಇಲ್ಲ, ಅದು ಪ್ರಯೋಜನ ಇಲ್ಲ ಅಂತ ಬಹಳ ಚೆನ್ನಾಗಿ ಜ್ಞಾನಿ ವರ್ಗದ ಮೇಲೆ ನೂರಾರು ಜನರ ಮಾತು ಇದೆ ಅಂತೇಳಿ ಬಹುಸಂಖ್ಯಾತರ ಮಾತು ಉಂಟು ಹೇಳಿಕೊಂಡು ಅವರನ್ನು ಘಾಸಿಗೊಳಿಸುವುದು ಸರಿಯಲ್ಲ ಅಂತ. ನಮಾಚ್ಯಃ ಪರಿವಾದೋ ವೈ, ಯಾವತ್ತು ಅವರ ಮೇಲೆ ನಿಂದೆ ಮಾಡಲಿಕ್ಕೆ ಹೋಗಬೇಡ, ಅವರನ್ನು ಬೈಬಾರ್ದು, ಅವರನ್ನು ಸಣ್ಣದು ಮಾಡಿ ಹೇಳಬಾರ್ದು. ನಾ ಶ್ರೋತವ್ಯ ಕದಂಚನ, ಯಾರಾದರೂ ಬೈತಾ ಇದ್ರೆ ಅದನ್ನು ಕೇಳಲಿಕ್ಕೆ ಹೋಗ್ಬಾರ್ದು. ನೋಡು ಎಂತ ಹೇಳ್ತಾನೆ, ಅವನ ಬಗ್ಗೆ ಎಂತ ಹೇಳೋದು ಬೇಡ, ಸುಮ್ಮನೆ ಬಿಡು ಮಾರೆ. ಮತ್ತೆ ಅಲ್ಲಿ ಉಂಟಲ್ಲ ಎಂತ ಮಾಡೋದು, ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಕರ್ಣೋ ತತ್ರ ವಿಧಾತವ್ಯ, ಕಿವಿ ಮುಚ್ಚಿಕೋ ಅಷ್ಟೇ ಅಲ್ವಾ, ಬೈದದ್ದು ಕೇಳಬೇಡ. ಗಂತವ್ಯಂಬ ತಥೋಸ್ಯ, ಅಲ್ಲಿಂದ ಹೋಗುದಪ್ಪ, ಏನಾದ್ರೂ ಒಂದು ಮಾಡಿ ಅಂತಾರೆ. ಬೈಲಿಕ್ಕೆ ಹೇಳುವವನಲ್ಲಿ ಬೈಸಿಕೊಳ್ಳುವವನನ್ನು ಎತ್ತಿ ಕಟ್ಟಬೇಕು, ಅದು ಮುಖ್ಯ ವಿಷಯ ಅಲ್ಲ. ಅವನ ಬೈಲು ಬಾರದು. ಜ್ಞಾನ ಇದೆ, ಅದಕ್ಕೋಸ್ಕರ ಕಷ್ಟಪಟ್ಟಿದ್ದಾನೆ, ಏನೋ ಹೆಚ್ಚು ಕಡಿಮೆ ಆಗಿರಬಹುದು, ಆಗಿದ್ದರೂ ಅದರ ಬಗ್ಗೆ ಆಕ್ಷೇಪಣೆ ಬರಬಾರದು. ಕೇಳಿಕೊಂಡು ಸುಖ ಪಡುವುದು ಸಂಗತಿ ಅಲ್ಲ ಒಬ್ಬನ ನಿಂದೆಯನ್ನು. ಸಹಜವಾಗಿ ಸಾಮಾನ್ಯವಾಗಿ ಒಬ್ಬನ ವ್ಯಕ್ತಿಯಾಗಲಿ, ಪಶುಗಳದ್ದೇ ಆಗಲಿ, ಮರಮಟ್ಟುಗಳದ್ದೇ ಆಗಲಿ, ಅವುಗಳ ನಾಶವನ್ನು ಇಷ್ಟಪಡುವಂತೆ ಇಲ್ಲ ಯಾರೂ ಸಹ. ಬಹಳ ಜೋರಾಗಿದೆ. ಹಾಗಿದ್ದರೂ ಅಂತ ಸಂದರ್ಭ ಬಂದರೆ ಕಿವಿ ಮುಚ್ಚಿಕೋ, ಇಲ್ಲಾದ್ರೆ ಅಲ್ಲಿಂದ ಎದ್ದೋಗಂತ. ನ ಸತಾಂ ಶೀಲಮೇ ತದ್ವೈ, ಇದು ಯಾವಾಗಲೂ ಸಜ್ಜನರ ಲಕ್ಷಣ ಅಲ್ಲ. ಅವರು ಬೈಲಿಕ್ಕೆ ಹೋಗುವುದಿಲ್ಲ. ಕರಿಷ್ಯದ್ಯೋಪಿ, ಅಕರಿಷ್ಯತ್ ಅಂತ ಅರ್ಥ, ಅಲ್ಲಿ ಅಡಭಾವ, ಅಲ್ಲಿ ಶ್ಲೋಕದಲ್ಲಿ ಸಜ್ಜನರ ಬಗ್ಗೆ, ಸಜ್ಜನರಾಗಲಿ ಇತರರಿಲ್ಲಲ್ಲ, ಅವ್ರು ಯಾವತ್ತು ಒಳ್ಳೆಯದೇ ಹೇಳೋದು. ಗುಣಾನಾಮಿ ವಕ್ತಾರಃ ಸಂತಃ ಸತ್ಸು ಯುಧಿಷ್ಠಿರ, ಗುಣಗಳ ಬಗ್ಗೆ ಮಾತಾಡ್ತಾರೆ ಒಳ್ಳೆಯವರು. ಅಂದ್ರೆ ಮಾತಾಡುವುದರಿಂದಲೇ ಒಳ್ಳೆಯವನ ಕೆಟ್ಟವನು ನೋಡಬಹುದು ಅಂತ ಹೇಳಿದಾಗಾಯ್ತು. ಇದು ಯಾರು ಚಾಡಿ ಹೇಳುತ್ತಾನೆ, ಕರಿಷದ್ಯೋಪಿ ಪೈಶುನ, ಚಾಡಿ ಹೇಳುತ್ತಾನೆ ಅಂದ್ರೆ ಅವನು ಒಳ್ಳೆಯವನಲ್ಲ ಅಂತಲೇ ಅರ್ಥ. ಯಾರದ್ದೇ ಆಗಲಿ ಬಹಳ ಕಷ್ಟದ ವಿಷಯ. ಯಾಕೆಂದ್ರೆ ಅವನ ಪರಿಚಯ ಅವನ ಯೋಗ್ಯತೆಯಿಂದ ಆಗಿಬಿಡ್ತದೆ, ಮಾತಿನಿಂದ ಆಗಿಬಿಡ್ತದೆ. ಒಳ್ಳೆಯವನು ಯಾವತ್ತೂ ಯಾರ ಬಗ್ಗೆಯೂ ಕಮೆಂಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ, ಕಮೆಂಟ್ ಇಲ್ಲ. ಅವನು ಒಳ್ಳೆಯವನು, ಇಲ್ಲೇಪ್ಪ ಒಳ್ಳೆಯವ ಆಗಿರ್ಬೋದು ಅಂತ ಬಿಡ್ತಾನೆ, ಕ್ಷಮಾಶೀಲವ. ಆದರೆ ಕೆಟ್ಟವನು ಮಾತ್ರ ಇನ್ನೊಬ್ಬರ ಬಗ್ಗೆ ಮಾತಾಡಲಿಕ್ಕೆ ನೋಡ್ತಾನೆ. ಆದ್ರಿಂದ ಚಾಡಿ ಬಂತು, ಪರಿವಾದ ಆಯಿತು, ಸಮಾಜದಲ್ಲಿ ಗುಸುಗುಸು ಆಗಿದೆ ಅಂದರೆ ಅವನು ಮಾಡಿ ಸುಮ್ಮಡಿದವ ಕೆಟ್ಟವನ್ ಗ್ಯಾರಂಟಿ ಅಂತೇಳಿ ರಾಜವನ್ನು ಬಿಡಬೇಕಂತ. ಯಥಾ ಸುಮಧರೋ ದಮ್ಯೋ
ಸುಧಾಂ ವಾ ಸಾಧುವಾಹಿನೀಂ ದುರಮುದ್ಯಮ್ಯ ವಹತಿ ತಥಾ ವರ್ತೇತವ ಇಂದ್ರಪ. ಅದಕ್ಕೊಂದು ರಾಜನಿಗೊಂದು ಭೀಷ್ಮರು ಬೋಧೆ ಮಾಡ್ತಾರೆ ಹೇಗಿರಬೇಕು ಅಂತ. ಈಗ ಗಾಡಿಗೆ ಕಟ್ಟಿದೆ, ಕುದುರೆ ಆಗಲಿ ಎತ್ತು ಆಗಲಿ ಏನೇ ಆಗಲಿ ಇಟ್ಕೊಳ್ಳಿ, ಅದು ಗಾಡಿ ಎಳ್ಕೊಂಡು ಹೋಗ್ತದೆ. 2 ಕಟ್ಟಿರ್ತಾರೆ, ಹಿಂದೆ 2 ಅಂತೂ ಬೇಕೆ, 4 ಮತ್ತೆ ಮಾಡ್ತಿದ್ರು, 6 ಅಂತೂ ಹೇಳ್ತಿದ್ರು, 8 ಆಗ್ತದೆ ಇಡಿ ಅಂತೂ ಜೋಡಿ ಅಂತ ಇಟ್ಕೊಳ್ಳಿ. ಬೇಕಾದ್ರೆ ಆ ಜೋಡಿಗಳು ಚೆನ್ನಾಗಿದ್ದಾವೆ, ಒಳ್ಳೆ ಅವುಗಳನ್ನು ತೇಮ್ ಮಾಡಿದ್ದಾನೆ, ಪಳಗಿಸಿದ್ದಾನೆ. ಅವುಗಳು ಹರಿಯುವ ಒಂದು ನೀರನ್ನು ನೋಡ್ತಾರೆ. ನೋಡಿದ ತಕ್ಷಣ ಹೋಗ್ತಾವ? ಇಲ್ಲ, ಅವುಗಳಿಗೆ ನೀವು ಭಾರವನ್ನು ನೋಡ್ಕೊಂಡು ಹೋಗಲಿಕ್ಕೆ ತೇಮ್ ಮಾಡಿದ್ದೀರಿ, ಹಾಗೆ ಹೋಗ್ತದೆ. ಹರಿಯುವ ಚಂದವಾದ ನೀರಿಗೆ ಬಾಯಿ ಹಾಕೋದಿಲ್ಲ, ಶ್ರಮ ಆಗಿದೆ ಆದರೂ ಅತ್ತ ಓಡುವುದಿಲ್ಲ ನದಿಯೆಡೆಗೆ. ಓಡಿದ್ರೆ ಏನಾಗ್ತದೆ ಕೇಳಬೇಡಿ, ಚಕ್ರ ಉತ್ತೋಗ್ತದೆ ಅಲ್ಲಿ. ಮತ್ತೆ ದನಕ್ಕೆ ತೊಂದರೆ ಇಲ್ಲ, ಕುದುರೆಗೆ ತೊಂದರೆ ಇಲ್ಲ, ಭಾರಕ್ಕೆ ಏನು ಮಾಡುವ ಗಾಡಿಗೆ. ಹಾಗಾಗಿ ಅವುಗಳನ್ನು ಅಷ್ಟು ಚೆನ್ನಾಗಿ ಪಳಗಿಸಿದ್ರಿಂದ ಅವುಗಳು ಅಂಥ ಕಡೆಯಲ್ಲಿ ಓಡುವುದಿಲ್ಲ. ಹಾಗೆ ರಾಜನು ಸಹ ಒಳ್ಳೆ ರೀತಿಯಿಂದ ಶಾಸ್ತ್ರ ಮತ್ತು ಜ್ಞಾನಿಗಳ ಕಥೆಯಿಂದಾಗಿ ಅವರೇ ಪ್ರಮಾಣ ಅಂತ ಹೇಳಿಕೊಳ್ಳುವ ಮೂಲಕ ಅವನು ದಾಂತನಾಗಿ ಎಲ್ಲಿಯೂ ಆಚೀಚೆ ತಪ್ಪಿಸಿಕೊಳ್ಳದೆ ನೇರ ಇರಬೇಕು, ನೇರ ಆಗಬೇಕು. ಯಥಾಯಥಾರ್ಥ್ಯ ಬಹವಃ ಸಹಾಯಾಹ ಸ್ಯು ತಥಾ ಚರೇತ್. ಅವನಿಗೆ ಆದಷ್ಟು ಜನ ಸೇರುವ ಹಾಗೆ, ಸಹಾಯಕರಾಗುವ ಹಾಗೆ ಅವನು ತನ್ನ ಆಚರಣೆಯಲ್ಲಿ ಮಾಡಿಕೊಳ್ಬೇಕು. ಯಾಕೆ ಆಚಾರಮೇವ ಮನ್ಯಂತೆ ಗರೀಯ ಧರ್ಮ ಲಕ್ಷಣ. ಪ್ರಧಾನವಾದ ಧರ್ಮ ಏನು ಕೇಳಿದರೆ ಆಚಾರವೇ ಮುಖ್ಯವಾದದ್ದು. ಮುಂದಿನ ಚಿಂತನೆಯಲ್ಲಿ ಇದರ ಬಗ್ಗೆ ವಿಶೇಷವಾದ ಮಾತನ್ನು, ಅಂದರೆ ಭೀಷ್ಮರು ಹೇಳುವ ಆಚಾರಮೇವ ಗರೀಯ ಅಂತ ಹೇಳಿಕೊಳ್ಳುವ ಚಿಂತನೆಯನ್ನು ಮುಂದಿನ ಸಲ ಮಾಡುವ. ಮತ್ತು ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ.